ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿಫೈಡ್ ಮೈಂಡ್ಸ್ನ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಗೆ. ಸೊ ಮೊನ್ನೆ ತಾನೇ ಮಾಡೆಲ್ ಪೇಪರ್ ಸಾಲ್ವ್ ಮಾಡಿದ್ರಿ ಪ್ರಿಪ್ರೇಟ್ರಿಗೆ. ನೀವು ನೋಡ್ದಂಗೆ ನೀವೇ ಗೆಸ್ ಮಾಡ್ಬೋದು, ಮೋಸ್ಟ್ ಆಫ್ ದ ಕ್ವೆಶನ್ಸ್ ಆ ಮಾಡೆಲ್ ಪೇಪರಿಂದನೇ ಇತ್ತು ಆ್ಯಂಡ್ ಇಟ್ ವಾಸ್ ವೆರಿ ಸಿಮಿಲರ್, ಎಸ್ಪೆಷಲಿ 5 ಮಾರ್ಕ್ಸ್. ಆ್ಯಂಡ್ ತುಂಬ ಜನ ಕಮೆಂಟ್ಸ್ ಎಲ್ಲ ಹಾಕಿದ್ರಿ, ಸರ್ SQL ಚಾಪ್ಟರ್ ಮಾಡಿ, ಅದರಿಂದ ತುಂಬ ಇಂಪಾರ್ಟೆಂಟ್ ಅಂತ. ಎಸ್, ಕರೆಕ್ಟ್. ಅದರಿಂದ ನಿಮಗೆ ಹೆಚ್ಚು ಕಡಿಮೆ 15 ಮಾರ್ಕ್ಸ್ ಬರುತ್ತೆ. ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್, PUE ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರೋದು 15 ಮಾರ್ಕ್ಸ್ ಇರೋದು ಈ ಚಾಪ್ಟ್ರಿಂದನೇ. ಸೊ ಯಾವ್ದು ಸೆಕ್ಷನ್ ವೈಸಲ್ಲಿ ಯಾವ್ದು ಬರುತ್ತೆ ಅಂತ ಹೇಳ್ಬಿಡ್ತೀವಿ ನೋಡಿ. ಸೊ 5 MCQs ಬರುತ್ತೆ, 5 MCQ ಕ್ವೆಶನ್ಸ್ ಬರುತ್ತೆ, ಒಂದು ಶಾರ್ಟ್ ಆನ್ಸರ್ ಬರುತ್ತೆ, ಓಕೆ, 2 ಮಾರ್ಕ್ಸ್ ಒಂದು ಬರುತ್ತೆ, ಆ್ಯಂಡ್ 3 ಮಾರ್ಕ್ಸ್ ಒಂದು ಬರುತ್ತೆ, ಆ್ಯಂಡ್ ಲಾಂಗ್ ಆನ್ಸರ್ದು ಒಂದು ಬರುತ್ತೆ. ಲಾಂಗ್ ಆನ್ಸರು ಎಸ್ಪೆಷಲಿ ಸೆಕ್ಷನ್ ಇ ಇಂದ ಬರುತ್ತೆ. ಸೆಕ್ಷನ್ ಇ ನೋಡಿದ್ರಲ್ಲ ನೀವು ಮೊನ್ನೆ ಮಾಡೆಲ್ ಪೇಪರಲ್ಲಿ, ಸೆಕ್ಷನ್ ಇಯಲ್ಲಿ ಕ್ವೆರೀಸ್ ಬರೆಯೋದು, ಕ್ವೆರೀಸ್ನ ಹೇಗೆ ಅಂತ. ಸೊ ಅದನ್ನು ಇದು ಮಾಡೋಣ. ಆ್ಯಂಡ್ ಸೊ ವಾಟ್ ಎಕ್ಸಾಕ್ಟ್ಲಿ ದಿಸ್ SQL ಅಂದರೆ ಏನು, ಏನಕ್ಕೆ ಬೇಕಿದು, ಮೋಸ್ಟ್ ಇಂಪಾರ್ಟೆಂಟ್, ಏನಕ್ಕೆ ಬೇಕಿದು ಅಂತ. ಓಕೆ, ಸೊ ನಮಗೆಲ್ಲ ಗೊತ್ತು ಇವಾಗ. ಸೊ ಇವಾಗ ನಮ್ಮ ಮನೆಗಳಲ್ಲಿ ನಾವು ಮೇಯ್ನ್ SQLನ ಮನೆಯಲ್ಲೇ ಕಲಿಬೋದು. ಓಕೆ, ಬೆಸ್ಟ್ ಎಕ್ಸಾಂಪಲ್. ಸೊ SQL ಯಾವುದ್ರ ಮೇಲೆ ವರ್ಕ್ ಮಾಡೋದು, ಡೇಟಾಬೇಸ್ ಮೇಲೆ. ಸೊ ಪ್ರೀವಿಯಸ್ ಒನ್ ಶಾರ್ಟ್ ವೀಡಿಯೋಸಲ್ಲಿ ಪ್ರೀವಿಯಸ್ DBMS ಚಾಪ್ಟ್ರಲ್ಲಿ ನಾವು ನೋಡಿದ್ವಿ ಡೇಟಾಬೇಸ್ ಅಂದರೆ ಏನು, ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ನೋಡಿದ್ವಿ. ಅದಕ್ಕಿಂತ ಮುಂಚೆ ಅಂಡರ್ಸ್ಟ್ಯಾಂಡಿಂಗ್ ಡೇಟಾದಲ್ಲಿ ನೋಡಿದ್ವಿ ವಾಟ್ ಆರ್ ದ 2 ಟೈಪ್ಸ್ ಆಫ್ ಡೇಟಾ, ಸ್ಟ್ರಕ್ಚರ್ಡ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ಸ್ಟ್ರಕ್ಚರ್ಡ್ ಡೇಟಾ ಬಂದಾಗ ಐ ಹ್ಯಾವ್ ಟು ಇವ್ಯಾಲ್ಯೂಯೇಟ್, ಅದನ್ನು ಹೇಗೆ ಟ್ರಾನ್ಸಾಕ್ಟ್ ಮಾಡೋದು, ಎಲ್ಲಿಂದ ತೊಗೋಬೇಕು, ಯಾವ ಕಡೆಯಿಂದ ಹಾಕಬೇಕು, ಅದನ್ನು ಹೇಗೆ ಮಾಡೋದು, ಅದು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಸೊ ಇದನ್ನೆಲ್ಲ ಮಾಡೋದಕ್ಕೆ ಒಂದು ಪ್ರೊಸೆಸ್ ಬೇಕು, ಟ್ರಾನ್ಸಾಕ್ಷನ್ ಪ್ರೊಸೆಸ್ ಬೇಕು. ಏನು ಮಾಡ್ಬೋದು? ಸೊ ದೇ ಕ್ರಿಯೇಟೆಡ್ ಅ SQL. ಓಕೆ, ಸೊ SQL ಇಸ್ ಅ ಓಪನ್ ಸೋರ್ಸ್. ಅಗೇನ್ ಇದಕ್ಕೆ ನೀವು SQL ಒರಾಕಲ್ ಅವ್ರದ್ದು 10G ಎಕ್ಸ್ಪ್ರೆಸ್ ಎಡಿಷನ್ ಆದರೂ ಯೂಸ್ ಮಾಡ್ಬೋದು. ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಿಸ್ಕ್ರೈಬ್ ಮಾಡಿರೋದು MySQL. ಸೊ SQL ಒರಾಕಲ್ 10G ಎಕ್ಸ್ಪ್ರೆಷನ್ ಎಡಿಷನ್ಗೂ MySQLಗೂ ಅಂಥ ಏನು ಡಿಫ್ರೆನ್ಸ್ ಇಲ್ಲ, ಸಿಂಟ್ಯಾಕ್ಸಲ್ಲಿ ಮೈನರ್ ಚೇಂಜಸ್ ಇದೆ ಅಷ್ಟೇ. ಸೊ 1 by 1 ನೋಡೋಣ. ಇದರಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಡೇಟಾ ಟೈಪ್ಸ್. ಸಿನ್ಸ್ ಇಟ್ ಈಸ್ ಅ ಲ್ಯಾಂಗ್ವೇಜ್ ಅಂದರೆ ಏನು, ಗ್ರಾಮರ್ ಬಂದೇ ಬರುತ್ತೆ ಲ್ಯಾಂಗ್ವೇಜ್ ಅಂದಿದ ತಕ್ಷಣ. ಬಟ್ ದಿಸ್ ಇಸ್ ನಾಟ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ದಿಸ್ ಇಸ್ ಅ ಕ್ವೆರಿ ಲ್ಯಾಂಗ್ವೇಜ್. ವಾಟ್ ಯು ಮೀನ್ ಬೈ ಕ್ವೆರಿ? ಕ್ವೆರಿ ಅಂದರೆ ಏನು, ಪ್ರಶ್ನೆ ಮಾಡೋದು ಅಂತ ಅರ್ಥ ಅಷ್ಟೇ. ಕ್ವೆರಿ ಅಂದರೆ ಏನು, ಪ್ರಶ್ನೆ ಮಾಡೋದು. ಪ್ರಶ್ನೆ ಮಾಡೋದು ಕ್ವೆರಿ ಅಂದರೆ. ಸೊ ಯಾವ ಥರ ಕ್ವೆಶನ್ ಮಾಡ್ಬೋದು, ಸೊ ಹೌ ಐ ಕ್ಯಾನ್ ಕ್ವೆಶನ್ ಇಟ್. ಬೆಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ನಮ್ಮ ಮನೆ ಅಡುಗೆ ಮನೆಯಲ್ಲಿ ಎಲ್ಲ ಡಬ್ಬಗಳಲ್ಲಿ ಸ್ಟೋರ್ ಮಾಡಿರ್ತಾರೆ. ಓಕೆ, ಎಲ್ಲೆಲ್ಲಿ ಏನೇನಿದೆ ಅಂತ ಯಾರಿಗೆ ಚೆನ್ನಾಗಿ ಗೊತ್ತಿರುತ್ತೆ? ಫಸ್ಟು ಅಮ್ಮ, ಅಡುಗೆ ಮಾಡೋರಿದ್ದರೆ ಅಡುಗೆ ಮಾಡೋರು, ಅವರಿಬ್ಬರಿಗೆ ಬಿಟ್ಟರೆ ನಮಗೆಲ್ಲ ಸಡನ್ನಾಗಿ ಹೋಗಿ ಎತ್ಕೊಂಡ್ರೆ ಆಗೋಲ್ಲ. ಆ್ಯಂಡ್ ಇದನ್ನು ನೆನ್ಪಿಟ್ಕೋತಾರೆ ಗೊತ್ತಾ. ಫಾರ್ ಎಕ್ಸಾಂಪಲ್, ಸಡನ್ನಾಗಿ ಯಾರೋ ಮನೆಗೆ ಬಂದರು, ಅವ್ರಿಗೆ ಕಾಫಿ ಮಾಡಿಕೊಡ್ಬೇಕು, ಇನ್ನೊಂದು ಮಾಡಿಕೊಡ್ಬೇಕು ಅಂದಾಗ ಟಕ 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 ಅಂತ ಬಾಕ್ಸ್ ಎತ್ಕೋತಾರೆ. ಆ ಬಾಕ್ಸ್ ಎಲ್ಲೆಲ್ಲಿದೆ ಅನ್ನೋದು ಹೇಗೆ ಗೊತ್ತಾಗಿರುತ್ತೆ, ಅದನ್ನೇ ಸ್ಟೋರೇಜಲ್ಲಿ ಮೆಮೊರಿಯಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನು ಟ್ರಾನ್ಸಾಕ್ಟ್ ಮಾಡ್ತಾಯಿದ್ದಾರೆ. ಈ ಬಾಕ್ಸು ಈ ಶೆಲ್ಫಲ್ಲಿದೆ, 3rd row 3rd column, 1st row 1st column, ಟೇಬಲ್ ವೈಸ್ ಅಂತಲೇ ಕನ್ಸಿಡರ್ ಮಾಡೋಣ ಅದನ್ನು, ಶೆಲ್ಫ್ಸ್ನ. ಸೊ ಇದನ್ನು ಹೆಂಗೆ ಟ್ರಾನ್ಸಾಕ್ಟ್ ಮಾಡೋದು, ಎತ್ಕೊಂಡಾದ್ಮೇಲೆ ಯೂಸ್ ಮಾಡ್ತೀವಿ ಆ ಮೆಟೀರಿಯಲ್ಸ್ನ, ಮತ್ತೆ ವಾಪಸ್ ಅಲ್ಲೇ ಇಡ್ತಾಯಿದ್ದೀವಿ, ಮತ್ತೆ ಡೇಟಾಬೇಸ್ಗೆ ಹೋಗಿ ಸ್ಟೋರ್ ಮಾಡ್ತಾಯಿದ್ದೀವಿ. ಇನ್ ದ ಸೇಮ್ ಮ್ಯಾನರ್ ನಾವು ಯಾವುದೇ ಒಂದು ಆನ್ಲೈನ್ ಇನ್ನೂ ಒಂದು ಸಿಂಪಲ್ ನಿಮಗೆ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಅದು ನಿಮಗೆ ಲೈಫ್ ಲಾಂಗ್, ಐ ಮೀನ್ ನೀವು ಮರೆಯೋಕ್ಕೆ ಹೋಗ್ಬಾರ್ದು ಈ SQL, ಬಿಕಾಸ್ ದಿಸ್ ಈಸ್ ದ ಬೇಸಿಕ್ ಫಾರ್ ಯುವರ್ ಫ್ಯೂಚರ್. ನೀವು SQL ಕಲ್ತಿಲ್ಲ ಅಂದರೆ ಮುಂದೆ ನೀವು ಟ್ರಾನ್ಸಾಕ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ನಮ್ಗೆ ಏನೇ ಬರಲಿ ವಾಟ್ ಎವರ್ ಇಟ್ ಮೇ ಬಿ, ಬಟ್ SQL ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕ್ವೆರಿ ಮಾಡೋದು ಕಲ್ತಿರ್ಬೇಕು ನೀಟಾಗಿ. ಓಕೆ, ಸೊ ಕ್ವೆರಿ ಮಾಡೋದು ಹೇಗೆ ಕಲ್ತಿರ್ಬೇಕು ಅನ್ನೋದನ್ನ ನೀವು ಇಡೀ ಚಾಪ್ಟ್ರಲ್ಲಿ ನೋಡೋಣ. ಹೆಂಗೆಲ್ಲ ಹೇಗೆ ಯೂಸ್ ಮಾಡೋದು, ಏನೇನೆಲ್ಲ ಬರುತ್ತೆ ಅನ್ನೋದು ನೋಡೋಣ. ಓಕೆ, ಸೊ ಎಕ್ಸಾಂಪಲ್, ನಾನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಅಂತ ಹೇಳಿದೆ ನೋಡಿ. ಬ್ಯಾಂಕಲ್ಲಿ ನಾವೇನು ಮಾಡ್ತೀವಿ, ಫಸ್ಟ್ ಒಂದು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಫಸ್ಟ್ ಕೆಲಸ ಏನು ಮಾಡ್ತೀವಿ, ಹೋಗ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಇಸ್ಕೊತೀವಿ, ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತೀವಿ, ಅವರು ಕೊಟ್ಬಿಟ್ಟು ಬರ್ತೀವಿ. ಅವ್ರೇನು ಹೇಳ್ತಾರೆ, ಒಂದು 3 days ಆದಮೇಲೆ ಬನ್ನಿ ನಿಮ್ಮ ಪಾಸ್ಬುಕ್ ಎಲ್ಲ ತೊಗೊಂಡೋಗಿ ಅಂತಾರೆ. ನಾವು ಇವಾಗೆಲ್ಲ ಆನ್ಲೈನ್ ಆಗಿರೋದ್ರಿಂದ ಮುಂಚೆ ಏನಾಗ್ತಿತ್ತು, ಎಲ್ಲ ಮ್ಯಾನ್ಯುಯಲು ಬುಕ್ಕಲ್ಲಿ ಬರ್ಕೋತಾಯಿದ್ರು, ನಿಮ್ಮ ಹೆಸರು ಎಲ್ಲ ಡೇಟಾ. ಈಗ ಏನಿಲ್ಲ, ಸಿಸ್ಟಮಲ್ಲೆಲ್ಲ ಡಂಪ್ ಮಾಡ್ತಾರೆ. ಅದು ಒಂದು ಪರ್ಟಿಕ್ಯುಲರ್ ಸಾಫ್ಟ್ವೇರಲ್ಲಿ ಡಂಪ್ ಮಾಡ್ತಾರೆ ಡೇಟಾನೆಲ್ಲ. ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾರೆ. ಫಿಲ್ ಮಾಡಾದಮೇಲೆ ಸಬ್ಮಿಟ್ ಅಂತ ಒಂದು ಲಾಸ್ಟ್ ಬಟನ್, ಸಬ್ಮಿಟ್ ಕೊಟ್ಟಾಗ ಅದು ಎಲ್ಲೋ ಕೂತಿರುತ್ತೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಎಲ್ಲೋ ಕೂತಿರುತ್ತೆ, ಡೇಟಾಬೇಸ್. ಯಾವ ಡೇಟಾಬೇಸು? ರಿಲೇಷ್ನಲ್ ಡೇಟಾಬೇಸಲ್ಲಿ ಕೂತಿರುತ್ತೆ. ಆ ರಿಲೇಷ್ನಲ್ ಡೇಟಾಬೇಸಲ್ಲಿ ಕೂತಿದಾಗ ಅಲ್ಲಿಂದ ನಾನು ಹೆಂಗೆ ಫ್ರಂಟ್ ಎಂಡ್ಗೆ, ಇದು ನನ್ನ ಫ್ರಂಟ್ ಎಂಡ್ ಡಿಸೈನು,
ನನಗೆ ಇಲ್ಲಿಂದ ಇವಾಗ ನನಗೆ ನೆಕ್ಸ್ಟ್ ಮಾಡಿದಾಗ ನೆಕ್ಸ್ಟ್ ಹೋಗಬೇಕು. ಹೆಂಗೆ ಫ್ರಂಟ್ ಆ್ಯಂಡ್ ಡಿಸೈನ್ಗೆ ತರೋದಕ್ಕೆ ಯಾವ್ಯಾವೆಲ್ಲ ಟೇಬಲಲ್ಲಿ ಟ್ರಾನ್ಸಾಕ್ಟ್ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದನ್ನೇ ವಿ ವಿಲ್ ಕಾಲ್ ದಿಸ್ ಇಲ್ಲಿ ನೋಡ್ಬೋದು ನೇಮೇ ಹೇಳ್ತಿದೆ ಸ್ಟ್ರಕ್ಚರ್ಡ್ ಅಂತ. ದಿಸ್ ಕೆನಾಟ್ ಬಿ ಯೂಸ್ಡ್ ಫಾರ್ ಅನ್ಸ್ಟ್ರಕ್ಚರ್ಡ್ ಡೇಟಾ, ಟ್ರೀಸು ಗ್ರಾಫ್ಸ್ಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಇದನ್ನು ಯಾವಾಗಲೂ ಸ್ಟ್ರಕ್ಚರ್ಡ್ ಡೇಟಾಗೆ ಯೂಸ್ ಮಾಡೋಕ್ಕಾಗೋದು. ಸೊ ದಟ್ಸ್ ವೈ ಇಟ್ ಈಸ್ ಅ ಸ್ಟ್ರಕ್ಚರ್ಡ್ ಕ್ವೆರಿ. ಕ್ವೆರಿ ಈಸ್ ನಥಿಂಗ್ ಬಟ್ ಕ್ವೆಶನಿಂಗ್, ಹೌ ವೆಲ್ ಐ ಕ್ಯಾನ್ ಕ್ವೆಶನ್ ದಟ್. ಸೊ ಹೇಗೆ ಇದು ಬರುತ್ತೆ, ವಾಟ್ ಆರ್ ಆಲ್ ದ ಥಿಂಗ್ಸ್ ವಿ ನೀಡ್, ಇದು ಹೇಗೆ ವರ್ಕ್ ಆಗುತ್ತೆ ಬ್ಯಾಕ್ಗ್ರೌಂಡಲ್ಲಿ, ದೀಸ್ ಆರ್ ಆಲ್ ಅ ಬ್ಯಾಕ್ಗ್ರೌಂಡ್. ಇದನ್ನು ಬ್ಯಾಕ್ ಎಂಡ್ ಅಂತ ಹೇಳ್ತೀವಿ. ಸಿಂಪಲಾಗಿ ಹೇಳ್ಬೇಕಾದ್ರೆ ಬ್ಯಾಕ್ ಎಂಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಲೂ ಹೇಳ್ಬೋದು. ಇನ್ನೂ ಸಿಂಪಲಾಗಿ ಬ್ಯಾಕ್ ಎಂಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಬಿಕಾಸ್ ಇದು ನಮಗೆ ಕಾಣಿಸ್ದಿರಂಗೆ ನಡೀತಾ ಇರುತ್ತೆ. ಅದೇ ಪೈಥಾನ್ ಆದರೆ ನೀವು ಟೈಪ್ ಮಾಡ್ತಾ ಇರ್ತೀರ ಮುಂದೆನೇ ಗೊತ್ತಾಗುತ್ತೆ, ಬಟ್ ಇದೆಲ್ಲಿ ನಡೀತಾ ಇರುತ್ತೆ, ಬ್ಯಾಕ್ ಎಂಡಲ್ಲಿ ನಡೀತಾ ಇರುತ್ತೆ. ಹೇಗೆ ಇದನ್ನು ಯೂಸ್ ಮಾಡೋದು, ಇದ್ರ ಸಿಂಟ್ಯಾಕ್ಸಸ್ ಏನೇನಿದೆ, ಹೆಂಗೆಲ್ಲ ಯೂಸ್ ಆಗುತ್ತೆ ಅನ್ನೋದು ನೋಡ್ತಾ ಹೋಗೋಣ ಒನ್ ಬೈ ಒನ್. ಸೊ ಇಟ್ಸ್ ದ ಮೋಸ್ಟ್ ಪಾಪ್ಯುಲರ್ ಕ್ವೆರಿ ಲ್ಯಾಂಗ್ವೇಜ್ ಯೂಸ್ ಬೈ ಮೇಜರ್ ರಿಲೇಷನಲ್ ಡೇಟಾಬೇಸ್. ನಾನು ಆಗಲೇ ಹೇಳಿದೆ RDBMS ರಿಲೇಷ್ನಲ್. ಏನಕ್ಕೆ RDBMSಗೆ ಯೂಸ್ ಮಾಡಬೇಕು ಅಂದರೆ ಬಿಕಾಸ್ RDBMS ಆಲ್ವೇಸ್ ವರ್ಕ್ಸ್ ಆನ್ ರಿಲೇಷ್ನಲ್. ಏನಕ್ಕೆ ರಿಲೇಷನಲ್ ಯೂಸ್ ಮಾಡ್ತೀವಿ ಅಂದರೆ, ನಾನೊಂದು ಡೀಟೇಲ್ಸ್ ಮಾಡಿದ ತಕ್ಷಣ, ಇವಾಗ ಬ್ಯಾಂಕ್ ಡೀಟೇಲ್ಸೇ ಕಸ್ಟಮರ್ ಡೀಟೇಲ್ಸ್ ಅಂತ ತೊಗೊಂಡಿದ ತಕ್ಷಣ ಐ ವಿಲ್ ನಾಟ್ ಟೇಕ್ ಒನ್ಲಿ ಪರ್ಟಿಕ್ಯುಲರ್ ಕಸ್ಟಮರ್ ಡೀಟೇಲ್ಸ್. ಒಂದು ಪರ್ಟಿಕ್ಯುಲರ್ ಕಸ್ಟಮರ್ ಡೀಟೇಲ್ಸ್ ಎಲ್ಲನೇ ಡಿವೈಡ್ ಮಾಡ್ತಾ ಹೋಗ್ತೀನಿ. ಅವ್ನು ಎಷ್ಟು ಅಕೌಂಟ್ಸ್ ಇದೆ, ಸೇವಿಂಗ್ಸ್ ಅಕೌಂಟ್ಸ್ ಇದೆಯಾ, ಕರೆಂಟ್ ಅಕೌಂಟ್ ಇದೆಯಾ, ಡಿಮ್ಯಾಂಡ್ ಡ್ರಾಫ್ಟ್ ಅಕೌಂಟ್ ಇದೆಯಾ, ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ಸ್ ಇದೆಯಾ, ಅದರಲ್ಲಿ ಮತ್ತೆ ಡಿವೈಡ್ ಮಾಡಬೇಕು. ಎಲ್ಲನೂ ಒಂದೇ ಟೇಬಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ನಾನೇನು ಮಾಡ್ತೀನಿ, ಟೇಬಲ್ನ ಸಬ್ ಟೇಬಲ್ಸಾಗಿ ಡಿವೈಡ್ ಮಾಡ್ತಾ ಹೋಗ್ತೀನಿ, ಸೊ ದಟ್ ಟ್ರಾನ್ಸಾಕ್ಷನ್ಗೆ ಈಸಿ ಆಗಬೇಕು. ಆ ಟ್ರಾನ್ಸಾಕ್ಷನ್ ಈಸಿ ಆಗಬೇಕಂದ್ರೆ ನಾನು ಪ್ರೀವಿಯಸ್ ಚಾಪ್ಟ್ರಲ್ಲಿ ಹೇಳಿದೆ DBMS ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ಹೇಗೆ ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ರಿಲೇಷನ್ ಮಾಡ್ಕೊಳ್ಳೋದು. ದಟ್ಸ್ ವೈ ವಿ ವಿಲ್ ಆಲ್ವೇಸ್ ಗೋ ಫಾರ್ ದ ವಾಟ್ ರಿಲೇಷನಲ್ database management system such as MySQL or softwares, Oracle, SQL Server, etc. So these are all some of the software, but ನೀವು ಇಲ್ಲಿ ಯಾವ್ದು ಯೂಸ್ ಮಾಡ್ತಾ ಇರ್ತೀರ, ಪ್ರಿಸ್ಕ್ರೈಬ್ ಪ್ರಕಾರ MySQL ಯೂಸ್ ಮಾಡೋಕ್ಕೆ ಹೇಳಿದರೆ ವಿ ವಿಲ್ ಯೂಸ್ ದ MySQL. ಓಕೆ, ಸೊ ನಾನು ಅದರದ್ದೇ ಸಿಂಟ್ಯಾಕ್ಸ್ ತೊಗೊಂಡು ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಸಿ ಟು ಲರ್ನ್ ಆಸ್ ಅ ಸ್ಟೇಟ್ಮೆಂಟ್ಸ್ ಕಾಂಪ್ರಮೈಸ್ ಆಫ್ ಡಿಸ್ಕ್ರಿಪ್ಟಿವ್ ಇಂಗ್ಲೀಷ್ ವರ್ಡ್ಸ್. ಏನಿಲ್ಲ, ಸಿಂಪಲ್ ಇಂಗ್ಲೀಷ್ ವರ್ಡ್ಸ್. ನಾವು ಹೇಗೆ ಮಾತಾಡ್ತಾ ಕ್ವೆಶನ್ ಮಾಡ್ತೀವಿ, ಯಾಕೆ, ಏನು, ಎತ್ತ, ಸೇಮ್ ಥಿಂಗ್ ವಿ ವಿಲ್ ಡೂ. ಇಟ್ ಟೆಲ್ಸ್ ವಾಟ್ ಟು ರಿಟ್ರೀವ್, ನಾಟ್ ಹೌ. ಇಟ್ ಟೆಲ್ಸ್ ವಾಟ್ ಟು ರಿಟ್ರೀವ್. ರಿಟ್ರೀವ್ ಹೆಂಗೆ ಮಾಡೋದು ಹೇಳ್ಕೊಡ್ತೀವಿ ಹೊರತು, ಬಟ್ ಅದು ಹೆಂಗೆ ರಿಟ್ರೀವ್ ಆಗುತ್ತೆ ಅನ್ನೋ ನಾವು ತಲೆ ಕೆಡ್ಸ್ಕೊಳಕ್ಕೋಗಲ್ಲ. ಅದು ಹೆಂಗೆ ರಿಟ್ರೀವ್ ಆಗೋದಕ್ಕೆ ಅದಕ್ಕೆ ಅಂತಲೇ ಡೇಟಾಬೇಸಲ್ಲಿ 2 ಆ್ಯಕ್ಟರ್ಸ್ ಇದ್ದಾರೆ, ಆ್ಯಕ್ಟರ್ಸ್ ಬಿಹೈಂಡ್ ದ ಸ್ಕ್ರೀನ್, ಆ್ಯಕ್ಟರ್ಸ್ ಆನ್ ದ ಸ್ಕ್ರೀನ್ ಅಂತ. ಸೊ ಬಿಹೈಂಡ್ ದ ಸೀನ್ಸಲ್ಲಿರೋರು ಆ ಕೆಲಸನ ಮಾಡ್ಕೋತಾರೆ, ಬಟ್ ವಿ ವಿಲ್ ಸಿ ವಾಟ್ ಟು ರಿಟ್ರೀವ್. ನಮ್ಮ ಸೆಕೆಂಡ್ PUCಗೆ 12th ಸ್ಟ್ಯಾಂಡರ್ಡ್ಗೆ ಎಷ್ಟು ಬೇಕು, ವಾಟ್ ಟು ರಿಟ್ರೀವ್ ಅನ್ನೋದು ಬೇಕು. ಫ್ಯೂಚರಲ್ಲಿ ನೀವು ಡೇಟಾಬೇಸ್ ಕಲಿತಾಗ ಹೌ ಇಟ್ ವಿಲ್ ಬಿ ರಿಟ್ರೀವರ್ ಅನ್ನೋದನ್ನು ಫ್ಯೂಚರಲ್ಲಿ ಕಲಿತೀರ. ಓಕೆ, ಸೊ ಇದು ಫಸ್ಟು. ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆದ್ರೂ ಅದ್ರದ್ದು ಡೇಟಾ ಟೈಪ್ಸ್ ಬೇಕು. ಸೊ ನನಗಿಲ್ಲಿ ಡಿಫ್ರೆಂಟ್ ಡೇಟಾ ಟೈಪ್ಸ್ ಇದೆ. ಯಾವುದ್ಯಾವುದಿದೆ, ನ್ಯೂಮರಿಕ್ ಡೇಟಾ ಟೈಪ್ ಇದೆ, ಬೈನರಿ ಡೇಟಾ ಟೈಪ್ ಇದೆ, ಸ್ಟ್ರಿಂಗ್ ಡೇಟಾ ಟೈಪ್ ಇದೆ, ಬೂಲಿಯನ್ ಡೇಟಾ ಟೈಪ್ ಇದೆ, ಬೂಲಿಯನ್ ಡೇಟಾ ಟೈಪ್ ಇದೆ, ದೆನ್ ಡೇಟ್ ಆ್ಯಂಡ್ ಟೈಮ್ ಇದೆ, ದೆನ್ ಸ್ಪೆಷಲ್ ಕೇಸಸ್ ಇದೆ. ಓಕೆ, ಸೊ ಈ ಥರ ಇದ್ದಾಗ, ಸೊ ದೀಸ್ ಆರ್ ಆಲ್ ದ ಡೇಟಾ ಟೈಪ್. ಡೇಟಾ ಟೈಪ್ ಈಸ್ ನಥಿಂಗ್ ಬಟ್ ವಾಟ್ ಟೈಪ್ ಆಫ್ ಡೇಟಾ ಐ ಆಮ್ ಗಿವಿಂಗ್. ಆ ಡೇಟಾದು ಯಾವ ಟೈಪ್ ಇದೆ, ಯಾಕಂದರೆ ಎಲ್ಲನೂ ಡಿಫ್ರೆಂಟ್ ನೋಡಿ. ನಂಬರ್ಸ್ ಬೇಕು ಅಂದರೆ ನಾನು ನಂಬರ್ ಡೇಟಾ ಟೈಪ್ ಯೂಸ್ ಮಾಡಬೇಕು. ಐ ಕೆನಾಟ್ ಸ್ಟೋರ್ ದ ನಂಬರ್ಸ್ ಇನ್ ಅ ಕ್ಯಾರೆಕ್ಟರ್ ಡೇಟಾ ಟೈಪ್. ಬಟ್ SQL ಒಂದು ಅಡ್ವಾಂಟೇಜ್ ಏನಂದರೆ, ಕ್ಯಾರೆಕ್ಟರ್ನ ಕೊಟ್ಟಿದ ತಕ್ಷಣ ಐ ಕ್ಯಾನ್ ಸ್ಟೋರ್ ನಂಬರ್ ಆ್ಯಸ್ ವೆಲ್ ಆಸ್ ಅ ವಾಟ್ ಸ್ಟ್ರಿಂಗ್ಸ್ ಅಂದರೆ ಕ್ಯಾರೆಕ್ಟರ್ಸ್ ಅಂದರೆ ಆಲ್ಫಾಬೆಟ್ಸ್ನು ಸ್ಟೋರ್ ಮಾಡ್ಬೋದು. ಬಟ್ ಕೆಲವು ಕಡೆ ನಂಗೆ ಬರೀ ನಂಬರ್ಸೇ ಇರುತ್ತೆ ಡೇಟಾ. ಅಕೌಂಟ್ ನಂಬರ್ ಅಲ್ಲೆಲ್ಲೂ ಆಲ್ಫಾಬೆಟ್ಸೇ ಬರಲ್ಲ, ಬರೀ ನಂಬರ್ಸೇ ಇರುತ್ತೆ. ಸೊ ಅದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಅ ನ್ಯೂಮರಿಕ್ ಡೇಟಾ ಟೈಪ್ಸ್. ಅರ್ಥ ಆಗ್ತದೆ? ಅಂಥದಕ್ಕೆ ನಾನು ನ್ಯೂಮರಿಕ್ ಡೇಟಾ ಟೈಪ್ಸ್ನ ಯೂಸ್ ಮಾಡ್ಬೋದು. ಇಲ್ಲ ನನಗೆ ಕ್ಯಾರೆಕ್ಟರ್ ಯೂಸ್ ಮಾಡ್ತೀನಿ, ನೋ ಇಟ್ಸ್. ಬಟ್ ಏನಾಗುತ್ತೆ ಅಂದರೆ ಪ್ರೋಗ್ರಾಮಿಂಗ್ ಕರೆಕ್ಟಾಗಿ ವರ್ಕ್ ಆಗುತ್ತೆ, ಬಟ್ ಕಾಂಪ್ಲೆಕ್ಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಂಬರ್ಸ್ಗೆ ಇಂಟೀಜರೇ ಯೂಸ್ ಮಾಡಿದಾಗ ತುಂಬ ಎಫಿಷಿಯೆಂಟಾಗಿ ವರ್ಕ್ ಮಾಡುತ್ತೆ. ಅದೇ ನಾನು ಈ ನಂಬರ್ ಬದಲು ಕ್ಯಾರೆಕ್ಟರ್ ಯೂಸ್ ಮಾಡಿದ್ರೆ ಅಫ್ಕೋರ್ಸ್ ಕ್ಯಾರೆಕ್ಟರ್ ನಂಬರ್ ತೊಗೊಳುತ್ತೆ, ಬಟ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಅರ್ಥ ಆಗ್ತಿದೆಯಾ? ಈಗ ನೋಡಿ, ನಮ್ಮ ಇಂಡಿಯಾದಲ್ಲಿ ಇವಾಗ ಪೆಟ್ರೋಲ್ಗೆ 20% ಎಥನಾಲ್ ಅಂತ ಮಿಕ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಮುಂಚೆ ಪ್ಯೂರ್ ಅಂದರೆ 100% ಪೆಟ್ರೋಲ್ ಇತ್ತು. ಇವಾಗ ಏನು ಮಾಡ್ತಿದ್ದಾರೆ, ಎಮಿಷನ್ನ ಕಂಟ್ರೋಲ್ ಮಾಡೋದಕ್ಕೆ, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದಕ್ಕೆ 20% ಎಥನಾಲ್ ಮಿಕ್ಸ್ ಮಾಡ್ತಿದ್ದಾರೆ. ಅಲ್ಲೇನಾಗ್ತಿದೆ, ಎಫಿಷಿಯನ್ಸಿ ಕಡಿಮೆ ಆಗ್ತಾ ಹೋಗ್ತಿದೆ. ಕರೆಕ್ಟಲ್ಲ? ವೆಹಿಕಲ್ಸ್ದು ಮತ್ತು ಇಂಜಿನ್ಗೆ ಎಫಿಷಿಯನ್ಸಿ ಪರ್ಫಾರ್ಮೆನ್ಸ್ ಎಲ್ಲ ಡೌನ್ ಆಗುತ್ತೆ. ಫುಲ್ ಪೆಟ್ರೋಲ್ ಬದಲು ಇದು ಅದೇ ಥರನೇ ಅಷ್ಟೇ. ಸೊ ನಂಗೆ ಪರ್ಟಿಕ್ಯುಲರ್
ಡೇಟಾ ಟೈಪೇ ನಾನು ಯೂಸ್ ಮಾಡಬೇಕು. ನಂಬರ್ಸ್ ಬೇಕಂದರೆ ನ್ಯೂಮರಿಕ್ ಡೇಟಾ ಟೈಪ್ಸ್ ಯೂಸ್ ಮಾಡ್ಕೋಬೋದು. ಅಗೇನ್ ಇದರಲ್ಲಿ ಇಂಟೀಜರ್, ಡೆಸಿಮಲ್, ಫ್ಲೋಟ್, ನ್ಯೂಮರಿಕ್ ನೀವು ಆಲ್ರೆಡಿ ಎಲ್ಲ ಪೈಥಾನ್ ಪ್ರೋಗ್ರಾಮಿಂಗಲ್ಲಿ ಸ್ಟಡಿ ಮಾಡಿರ್ತೀರ. ಸಿಂಪಲಾಗಿ ಹೇಳ್ಬೇಕಂದ್ರೆ ಇಂಟೀಜರ್ ಅಂದರೆ ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್, ಡೆಸಿಮಲಲ್ಲಿ ಪಾಯಿಂಟ್ ನಂಬರ್ಸ್ ತಗುತ್ತೆ, ಫ್ಲೋಟಲ್ಲಿ ರಿಯಲ್ ನಂಬರ್ಸ್ ತೊಗೊಳುತ್ತೆ, ನ್ಯೂಮರಿಕ್ ವ್ಯಾಲ್ಯೂಗೆ ತೊಗೊಳುತ್ತೆ. ನೆಕ್ಸ್ಟು ಬೈನರಿ. ಸೊ ಬೈನರಿ ವ್ಯಾಲ್ಯೂಸ್ ಯಾವ್ದ್ಯಾವ್ದಿದೆ, ಝೀರೋಸ್ ಆ್ಯಂಡ್ ಒನ್ಸ್ ಆ್ಯಂಡ್ ಬೂಲಿಯನ್ ಬ್ಲಾಬ್ ಅಂತಿದೆ. ದೆನ್ ನಮಗೆ ಬೇಕಾಗಿರೋದು ಬೈನರಿ ಅಷ್ಟೇ. ಕ್ಯಾರೆಕ್ಟರ್, ವ್ಯಾರ್ಕ್ಯಾರ್. ಇಲ್ಲಿ ಮೇಯ್ನು ಕ್ಯಾರೆಕ್ಟರ್ ಅಂದರೆ ಏನು, ಇಟ್ಸ್ ಅ ಸ್ಟ್ರಿಂಗ್ ಲೆಂತ್, ಫಿಕ್ಸ್ಡ್ ಸ್ಟ್ರಿಂಗ್ ಲೆಂತ್. ವೇರಿಯಬಲ್ ಕ್ಯಾರೆಕ್ಟರ್ ಅಂದ್ರೇನು, ವಿ ಕ್ಯಾನ್ ಚೇಂಜ್ ದ ವೇರಿಯಬಲ್, ಆಫ್ ದ ಫಿಕ್ಸ್ಡಿಂದ ಅನ್ಫಿಕ್ಸ್ಡ್ ಮಾಡ್ಕೋಬೋದು. ಟೆಕ್ಸ್ಟ್ ಅಂತಿದೆ, ಬೂಲಿಯನ್ ಅಂತಿದೆ. ನೋಡಿ ಬೈನರಿಯಲ್ಲಿ ಎರಡಿದೆ, ಮತ್ತು ಅಗೇನ್ ಬೂಲಿಯನ್ ಆಲ್ಮೋಸ್ಟ್ ಸಿಮಿಲರ್, ಟ್ರೂ ಫಾಲ್ಸ್ ಇರುತ್ತೆ. ದೆನ್ ಇಲ್ಲಿ ಒಂದು ಹೊಸ ಡೇಟಾ ಟೈಪ್ ಏನಿದೆ ಅಂದರೆ ಡೇಟ್ ಆ್ಯಂಡ್ ಟೈಮ್ಗೆ ನಮ್ಮ ಸಪ್ರೇಟ್ ಡೇಟಾ ಟೈಪ್ ಇದೆ. ಡೇಟ್ ಕೊಟ್ಟರೆ ಐ ಕ್ಯಾನ್ ಯೂಸ್ ಡೇಟಾ ಟೈಪ್ ಟು ಸ್ಟೋರ್ ಮೈ ಡೇಟ್ ವ್ಯಾಲ್ಯೂಸ್ ಇನ್ಸ್ಟೆಡ್ ಆಫ್ ಕ್ಯಾರೆಕ್ಟರ್ ಆರ್ ನ್ಯೂಮರಿಕ್. ಓಕೆ, ದೆನ್ ಟೈಮ್ ಕೊಟ್ಟರೆ ಟೈಮ್ನ ಸ್ಟೋರ್ ಮಾಡೋದಕ್ಕೆ ಒಂದು ಸಪ್ರೇಟ್ ಡೇಟಾ ಟೈಪ್ ಇದೆ. ಇನ್ಸ್ಟೆಡ್ ಆಫ್ ಕ್ಯಾರೆಕ್ಟರ್ ಯೂಸ್ ಮಾಡೋ ಬದಲು ಡೇಟ್ ಆ್ಯಂಡ್ ಟೈಮ್ ಯೂಸ್ ಮಾಡ್ಬೋದು. ಡೇಟ್ ಟೈಮ್ ಕೊಟ್ಟಾಗ ಎರಡು ಯೂಸ್ ಮಾಡ್ಬೋದು. ದೆನ್ ಸ್ಪೆಷಲ್ UID, AON, XML ಆ್ಯಂಡ್ JSON ಇದೆಲ್ಲ ನೀವು ಫ್ಯೂಚರಲ್ಲಿ ಸ್ಟಡಿ ಮಾಡ್ತೀರಾ. ಓಕೆ, ಸೊ ದಿಸ್ ಈಸ್ ವಾಟ್ ಮೈ ಬೇಸಿಕ್ಸ್ ಆಫ್ ಡೇಟಾ ಟೈಪ್ಸ್. ನೆಕ್ಸ್ಟ್ ಬನ್ನಿ, ಕನ್ಸ್ಟ್ರೈನ್ಸ್ ಇನ್ SQL. ಇದು ಇಷ್ಟು ಡೇಟಾ ಟೈಪ್ಸ್ ಆದಮೇಲೆ ಕನ್ಸ್ಟ್ರೈನ್ಸ್. ಸೊ ಕನ್ಸ್ಟ್ರೈನ್ಸ್ ಅಂದರೆ ಏನು, ಸಿಂಪಲಾಗಿ ಹೇಳ್ಬೇಕಂದ್ರೆ ಒಂದು ಟ್ರಾನ್ಸಾಕ್ಷನ್ ಮೇಲೆ ಏನೆಲ್ಲ ರೂಲ್ಸ್ ಇದೆ. ಕನ್ಸ್ಟ್ರೈನ್ಸ್ ಆನ್ ದ ಪರ್ಟಿಕ್ಯುಲರ್ ರೋ ಆರ್ ಅ ಪರ್ಟಿಕ್ಯುಲರ್ ಕಾಲಮ್, ಏನೆಲ್ಲ ನಾನು ರೆಸ್ಟ್ರಿಕ್ಟ್ ಮಾಡ್ಬೋದು. ಸೊ ಒಂದು ನಾಟ್ ನಲ್ ಕನ್ಸ್ಟ್ರೈಂಟ್ ಏನು ಇದರಂದರೆ ಏನರ್ಥ, ಸೊ ಯಾವುದೇ ಕಾರಣಕ್ಕೂ ನಂದು ಯಾವುದೇ ಕಾಲಮ್ ವ್ಯಾಲ್ಯೂಸು ಎಂಟಿ ಇರಬಾರ್ದು, ಏನಾದರೂ ಒಂದು ವ್ಯಾಲ್ಯೂ ಇರಬೇಕು, ಏನಾದರೂ. ದಟ್ ಈಸ್ ವಾಟ್ ಮೈ ನಾಟ್ ನಲ್. ಚೆಕ್ ಕನ್ಸ್ಟ್ರೈಂಟ್. ಸೊ ದಿಸ್ ಈಸ್ ಒನ್ ಟೈಪ್ ಆಫ್ ಕನ್ಸ್ಟ್ರೈಂಟ್. ಯೂನಿಕ್, ಆ್ಯಂಡ್ ಐ ಹ್ಯಾವ್ ಟು ಚೆಕ್ ದಟ್ ಇಫ್ ಐ ಹ್ಯಾವ್ ಮೈ ಕಾಲಮ್ ಆಸ್ ಅ ಯೂನಿಕ್. ರಿಜಿಸ್ಟರ್ ನಂಬರ್ನ ಯೂನಿಕ್ ಅಂತ ಮಾಡಿದ್ರೆ ಏನಾಗುತ್ತೆ, ಅದೆಲ್ಲ ಯೂನಿಕ್ ಕನ್ಸ್ಟ್ರೈಂಟ್ ಅಂತಿರುತ್ತೆ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಪ್ರೈಮರಿ ಕೀ ಕನ್ಸ್ಟ್ರೈಂಟ್, ಫಾರಿನ್ ಕೀ ಕನ್ಸ್ಟ್ರೈಂಟ್, ಡಿಫಾಲ್ಟ್ ಕನ್ಸ್ಟ್ರೈಂಟ್. ಸೊ ಇದೆಲ್ಲ ಕನ್ಸ್ಟ್ರೈಂಟ್ ಅಂದರೆ ನಥಿಂಗ್ ಬಟ್ ಒಂದು ಪರ್ಟಿಕ್ಯುಲರ್ ಕಾಲಮ್ ಮೇಲೆ ಅಥವಾ ಪರ್ಟಿಕ್ಯುಲರ್ ರೋ ಆರ್ ಕಾಲಮ್ ಮೇಲೆ, ಟೇಬಲ್ ಮೇಲೆ ನಾನು ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಪ್ಲೈ ಮಾಡ್ಕೋಬೋದು. ಯು ಕ್ಯಾನ್ ಸಿ ಹಿಯರ್ ಸರ್ಟೆನ್ ಟೈಪ್ಸ್ ಆಫ್ ರೆಸ್ಟ್ರಿಕ್ಷನ್ಸ್. ಎಲ್ಲ ಆ್ಯಕ್ಸಸ್ಸು ಆ ಟೇಬಲ್ ಮೇಲೆ ಕೊಡೋಕ್ಕಾಗಲ್ಲ, ರೆಸ್ಟ್ರಿಕ್ಷನ್ ಹಾಕ್ಕೋಬೇಕು ನಾನು ಸ್ವಲ್ಪನೇ. ಓಕೆ, ಈಗ ಬ್ಯಾಂಕಲ್ಲೂ ಅಷ್ಟೇ, ನಿಮ್ಗೇನು ಆಪ್ಷನ್ ಇರುತ್ತೆ, ದುಡ್ಡು ಡೆಪಾಸಿಟ್ ಮಾಡ್ಬೋದು, ದುಡ್ಡು ವಿತ್ಡ್ರಾ ಮಾಡ್ಬೋದು. ಬಟ್ ಒಳಗೆ ಹೆಂಗೆಲ್ಲ ಟ್ರಾನ್ಸಾಕ್ಷನ್ ಆಗ್ತಿದೆ, ನಿಮ್ಮ ದುಡ್ಡು ಇವಾಗ ನೀವು ಹಾಕಿದ ಅಮೌಂಟೇ ಬರುತ್ತಾ. ಐ ಮೀನ್ ಇವಾಗ 10,000 ಹಾಕಿದ್ದೀರಾ, 10,000 5,500 ನೋಟು ಈ ಥರ ಹಿಂಗೆಲ್ಲ ಹಾಕಾದ್ಮೇಲೆ ಐ ಮೀನ್ 500 ರೂಪೀಸ್ ನೋಟ್ಸು ಇಷ್ಟೇ ಕೌಂಟ್ ಹಾಕಿದ್ಮೇಲೆ ನಿಮ್ಗೆ ವಾಪಸ್ ಅಷ್ಟೇ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ. ಆ್ಯಂಡ್ ಅದೇ ನೋಟ್ ಬರಬೇಕಂತೂ ಇಲ್ಲ, ನೋಟ್ ಚೇಂಜ್ ಆಗಿನೂ ಬರ್ಬೋದು. ಸೊ ದಟ್ ಈಸ್ ವಾಟ್ ಮೈ ರೆಸ್ಟ್ರಿಕ್ಷನ್ ಸರ್. ಒಂದು ಪರ್ಟಿಕ್ಯುಲರ್ ರೆಸ್ಟ್ರಿಕ್ಷನ್ ಏನು ಹಾಕ್ಕೊಂಡಾಗ ಏನಾಗುತ್ತೆ, ಸೊ ಆ್ಯಕ್ಸಸ್ಸಿಂಗ್ ರೆಸ್ಟ್ರಿಕ್ಷನ್ಸ್ ಏನು ಕೊಡೋದಂದರೆ ಬೇಸ್ಡ್ ಆನ್ ದ ಯೂಸರ್. ಓಕೆ, ಆ್ಯಸ್ ಅ ಕಸ್ಟಮರ್ ನನಗಷ್ಟು ಸಾಕು. ಆ್ಯಸ್ ಅ ಎಂಪ್ಲಾಯರ್ ಬ್ಯಾಂಕ್ ಅವ್ನಿಗೆ ಏನು ಬೇಕು, ಇದು ನೋಟ್ಸ್ ಎಲ್ಲಿಂದ ಬಂತು, ಯಾವ ಕಡೆಯಿಂದ ಚೆಕ್ ಮಾಡ್ತಾರೆ. ನಾವು ಅಬ್ಸರ್ವ್ ಮಾಡಿದ್ದೀರಾ, ಚೆಕ್ ಕನ್ಸ್ಟ್ರೆಂಟ್. ನೀವು 500 ರೂಪೀಸ್ ನೋಟ್ ಕೊಟ್ಟಾಗ ಅವ್ರು ಒಂದು ಮಿಷಿನಲ್ಲಿ ಹಾಕಿ ಚೆಕ್ ಮಾಡ್ತಾರೆ. ಅದು ಸೌಂಡ್ ಬಂತಂದರೆ ಏನಾಗುತ್ತೆ, ಇಮಿಡಿಯೇಟಾಗಿ ಸರ್ ನೋಟ್ ಚೇಂಜ್ ಮಾಡಿಕೊಡಿ ಅಂತ ಕೇಳ್ತಾ ಇರೋದು. ಸೊ ದಟ್ ಈಸ್ ವಾಟ್. ಅದೇ ಥರನೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಕನ್ಸ್ಟ್ರೆಂಟ್ಸ್. So these are all some of the constraint: not null, check constraint, unique constraint, default, foreign key and primary key. ಇದೆಲ್ಲ ನಿಮಗೆ 2 or 3 ಮಾರ್ಕ್ಸ್ ಕ್ವೆಶನ್ಸಲ್ಲಿ ಕೇಳ್ತಾರೆ. ಈ ಚಾಪ್ಟ್ರಿಂದ ಇದಿಷ್ಟು 2 or 3 ಮಾರ್ಕ್ಸ್ ಕ್ವೆಶನ್ಸಲ್ಲಿ ಕೇಳ್ತಾರೆ. ಆ್ಯಂಡ್ ಈ ಚಾಪ್ಟ್ರಲ್ಲಿ ಈ ಟಾಪಿಕಲ್ಲಿ 1 or 2 ಮಾರ್ಕ್ಸ್ ಕ್ವೆಶನಲ್ಲಿ ಕೇಳ್ಬೋದು. ಮೆನ್ಷನ್ ದ ಟೈಪ್ಸ್ ಆಫ್ ಎನಿ 2 types of SQL ಡೇಟಾ ಟೈಪ್. ಸೊ ವಾಟ್ ಈಸ್ ದ ಯೂಸ್ ಆಫ್ ಕ್ಯಾರೆಕ್ಟರ್ ಡೇಟಾ ಟೈಪ್, ವಾಟ್ ಈಸ್ ದ ಯೂಸ್ ಆಫ್ ಇಂಟಿಜರ್ ಡೇಟಾ ಟೈಪ್, ಕ್ಯಾರ್ಗೂ ಏನು ಡಿಫ್ರೆನ್ಸು. ಇದನ್ನು MCQ ಯಲ್ಲೂ ಕೇಳ್ಬೋದು. ನಾನು ಪ್ರೀವಿಯಸ್ ಸಾಲ್ವ್ ಮಾಡಬೇಕಾದ್ರೆ MCQ ಯಲ್ಲೂ ಒಂದಿತ್ತು. ಸೊ ಲೈಕ್ ದಿಸ್ ದೇ ಮೇ ಆಸ್ಕ್ ಇನ್ 2 or 3 ಮಾರ್ಕ್ಸ್, ಇದನ್ನು ಕೇಳ್ಬೋದು. ನೆಕ್ಸ್ಟ್ ಬನ್ನಿ, SQL ಕಮಾಂಡ್ಸ್. ನಿಮಗೆ ಇಲ್ಲಿಂದ ಪ್ರಾಬ್ಲಮ್, ಸರ್ ನಮ್ಗೆ ಇಲ್ಲಿಂದ ಕಷ್ಟ, ಏನು ಮಾಡೋದು ಗೊತ್ತಾಗ್ತಿಲ್ಲ, ಹೇಗೆ ಮಾಡೋದು ಗೊತ್ತಾಗ್ತಿಲ್ಲ. ಸೊ SQL ಕಮಾಂಡ್ಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಕಮಾಂಡ್ ಗಿವಿಂಗ್ ಅ ಡೈರೆಕ್ಷನ್ಸ್. ಕಮಾಂಡ್ ಅಂದರೆ ಏನು, ಡೈರೆಕ್ಷನ್ ಕೊಡೋದಂತ ಅರ್ಥನೇ. ಸೊ ಡೈರೆಕ್ಷನ್ ಬೇಸ್ಡ್ ಆನ್ ಯುವರ್ ವಾಟ್ ಟೈಪ್ ಆಫ್ ಕ್ವೆರಿ ಯು ಹ್ಯಾವ್, ಯಾವ ಥರ ಕ್ವೆಶನ್ ಇದೆ ಅದ್ರ ಬೇಸ್ ಮೇಲೆ ನಾನು ಡೈರೆಕ್ಷನ್ ಕೊಡ್ತೀನಿ. ಸೊ ಇಲ್ಲಿ ನನಗೆ 1 2 3 4 5 ಥರ ಕಮಾಂಡ್ಸ್ ಇದೆ. TCL ಕಮಾಂಡ್ಸ್ ಅನ್ನು ಬಿಟ್ಬಿಡಿ, ನಿಮಗೆ ಕಮಿಟ್ ಅಂತಿದೆ. ಕಮಿಟ್ ಮಾಡಿದಾಗ ಏನಾಗುತ್ತೆ, ಸೊ ಎಂಟೈರ್ ಟೇಬಲ್ ಅದು ಚೇಂಜ್ ಆಗೋಲ್ಲ. ನೀವೇನೇ ಚೇಂಜಸ್ ಮಾಡ್ತಾ ಹೋದ್ರೂ ಅದು ಆ ಮೊಮೆಂಟ್ಗೆ ಸೇವ್ ಆಗ್ತಾ ಹೋಗುತ್ತೆ. ಇಟ್ಸ್ ಲೈಕ್ ಅ ಸೇವ್. ರೋಲ್ ಬ್ಯಾಕ್ ಅಂದರೆ ಇಟ್ಸ್ ಲೈಕ್ ಅ ಅಂಡು, ವಾಪಸ್ ಹೋಗೋದು ಅಂತ ಅರ್ಥನೇ. ಸೊ ರೈಟ್ ನಾವು ಇದು ಬಿಟ್ಬಿಡಿ,
ನಿಮ್ಮ ಲ್ಯಾಬಲ್ಲೆಲ್ಲ ಹೇಳ್ಕೊಟ್ಟಿರ್ತಾರೆ ಕಮಿಟ್ ಮಾಡಿ ಕರೆಂಟ್ ಸಡನ್ನಾಗಿ ಪವರ್ ಸಪ್ಲೈ ಹೋದರೆ ಟೇಬಲ್ ಎಲ್ಲ ಹೋಗ್ಬಿಡುತ್ತೆ, ಮತ್ತೆ ಫಸ್ಟಿಂದ ಮಾಡಬೇಕು. ಅದಕ್ಕೇ ಕಮಿಟ್ ಅಂತ ಹೊಡೆದಾಗ ಏನಾಗುತ್ತೆ, ಆ ಟೇಬಲ್ಲು ಆಲ್ರೆಡಿ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಓಕೆ, ಇಟ್ಸ್ ಲೈಕ್ ಅ ಸೇವಿಂಗ್. ನೆಕ್ಸ್ಟ್ ನಮಗೇನಿದೆ DDL. ಫಸ್ಟ್ ಕಮಾಂಡ್ಸ್ ಏನಿರೋದು DDL ಕಮಾಂಡ್ಸ್. ಸೊ ದೀಸ್ ಆರ್ ಆಲ್ ಕಮಾಂಡ್ಸ್ ಕಾಲ್ಡ್ ಆ್ಯಸ್, ಇದು ಕಮಾಂಡ್ಸ್ ಅನ್ನೋದಕ್ಕಿಂತ ಲ್ಯಾಂಗ್ವೇಜ್ ಯೂಸ್ಡ್ ಇನ್ SQL ಕಮಾಂಡ್ಸ್ ಅಂತಲೇ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್: DDL, DQL, DML ಆ್ಯಂಡ್ DCL. ಸೊ DDL ಅಂತ ಬಂದಾಗ ಇಟ್ ಈಸ್ ಫುಲ್ ಫಾರ್ಮ್ಡ್ ಆ್ಯಸ್ ಡೇಟಾ ಡೆಫಿನೇಷನ್. ಸೊ ಈ ಡೆಫಿನೇಷನ್ ಹೇಗೆ ವರ್ಕ್ ಆಗುತ್ತೆ? ವಾಟ್ ಯು ಮೀನ್ ಬೈ ಡಿಫೈನಿಂಗ್ ಅಂದರೆ ಏನಂದರೆ ಕ್ರಿಯೇಟ್ ಮಾಡ್ತಾಯಿದ್ದೀವಿ, ಹೊಸದಾಗಿ ಏನೋ ಒಂದು ಮಾಡ್ತಾಯಿದ್ದೀವಿ. ಕ್ರಿಯೇಟ್, ಡ್ರಾಪ್, ಆಲ್ಟರ್ ಆ್ಯಂಡ್ ಟ್ರಂಕೇಟ್. ಓಕೆ, ಬಟ್ ನಮಗೆ ಸಿಲೆಬಸ್ಸಲ್ಲಿರೋದು ಇದು 3: ಕ್ರಿಯೇಟ್, ಡ್ರಾಪ್ ಆ್ಯಂಡ್ ಆಲ್ಟರ್. ಓಕೆ, ಸೊ ಕ್ರಿಯೇಟ್ ಕಮ್ಯಾಂಡ್ ಏನು ಮಾಡುತ್ತೆ? ಈಗ ನಾನೊಂದು ಹೊಸ ಟೇಬಲ್ ಕ್ರಿಯೇಟ್ ಮಾಡಬೇಕು. ಸೊ ಇವಾಗ ನಿಮ್ಗೆ ಹೇಳ್ತಾರೆ, ಈಗ ನೀವು ಒಂದು ಹೊಸ ಕಂಪ್ನಿಯಲ್ಲಿ ಜಾಯ್ನ್ ಆಗಿರ್ತೀರಾ. ಓಕೆ, ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಗೊಂದು ಟಾಸ್ಕ್ ಕೊಟ್ಟು, ಆ್ಯಸ್ ಅ ಡೇಟಾಬೇಸ್ ಎಂಪ್ಲಾಯಾಗಿ ಜಾಯ್ನ್ ಆಗಿರ್ತೀರಾ, ನಿಮ್ಗೊಂದು ಟಾಸ್ಕ್ ಕೊಟ್ಟರು, ಕ್ರಿಯೇಟ್ ಎ ಟೇಬಲ್ ಆ್ಯಂಡ್ ಕ್ರಿಯೇಟ್ ದ ಸೋ ಆ್ಯಂಡ್ ಸೋ ಕಾಲಮ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ ಆಗ ಏನು ಮಾಡ್ತೀರಾ? ವಿ ವಿಲ್ ಯೂಸ್. ಸೊ ಇದನ್ನು ಹೆಂಗೆ ಕ್ರಿಯೇಟ್ ಮಾಡ್ತೀನಿ ನೆಕ್ಸ್ಟ್ ಫ್ಯೂಚರಲ್ಲಿ, ನೆಕ್ಸ್ಟ್ ಸ್ಲೈಡ್ಸಲ್ಲಿದೆ ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ಯಾವುದು ಪ್ರತಿಯೊಂದಕ್ಕೂ ಸಿಂಟ್ಯಾಕ್ಸು ಒಂದೊಂದು ಎಕ್ಸಾಂಪಲ್ ಇದೆ, ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಯಾವ್ಯಾವ ಕಮೆಂಟ್ಸ್ ಇದೆ? DDL ಕಮೆಂಟ್ಸು ಕ್ರಿಯೇಟ್, ಡ್ರಾಪ್ ಆ್ಯಂಡ್ ಆಲ್ಟರ್. ಇದು 1 ಮಾರ್ಕ್ MCQ ಅಲ್ಲಿ ಕೇಳ್ಬೋದು ಇದನ್ನೆಲ್ಲ, ಇದಿಷ್ಟು DL, DQL, DML ಅಲ್ಲಿ. ಸೊ ಡ್ಯಾಶ್ ಈಸ್ ಅ ಕಮಾಂಡ್ ಆಫ್ DML. ಕ್ರಿಯೇಟ್, ಸೆಲೆಕ್ಟ್, ಇನ್ಸರ್ಟ್, ಗ್ರಾಂಟ್ ಅಂತ ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ. ಸೊ ಏನು ಕೇಳಿರೋದು? ಡ್ಯಾಶ್ ಈಸ್ ದ ಕಮಾಂಡ್ ಆಫ್ DML. ಸೊ ಇನ್ಸರ್ಟ್ ಈಸ್ ದ ಆನ್ಸರ್. ಸೊ ಈ ಥರ 1 ಮಾರ್ಕ್ಸಲ್ಲಿ ಕೇಳ್ಬೋದು. ಆರ್ ಎಲ್ಸ್ ವಾಟ್ ಆರ್ ಆಲ್ ದ ಕಮಾಂಡ್ಸ್ ಆಫ್ DDL. ಆ್ಯಂಡ್ ಇದು ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ವೈವಾದಲ್ಲೂ ಹೆಲ್ಪ್ ಆಗುತ್ತೆ. SQL ಇದೆಯಲ್ಲ ಪ್ರಾಕ್ಟಿಕಲ್ಸಲ್ಲಿ, ಅಲ್ಲೂ ಕೂಡ ವೈವಾಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಇಷ್ಟು ಕಮಾಂಡ್ಸು. ಓಕೆ, ಸೊ DL ಕಮಾಂಡ್ ಏನು ಮಾಡುತ್ತೆ? ಡಿಫೈನ್ ಮಾಡೋದಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ, ಹೊಸದಾಗಿ ಏನನ್ನ ಶುರು ಮಾಡೋದಕ್ಕೆ. ನೆಕ್ಸ್ಟ್ DQL, ಕ್ವೇರಿ. ಸೊ ಏನು ಸೆಲೆಕ್ಟ್ ಮಾಡಬೇಕು ಟೇಬಲಿಂದ, ಏನು ರಿಟ್ರೀವ್ ಮಾಡಬೇಕು ಟೇಬಲಿಂದ. ಸೊ ದಟ್ಸ್ ವೈ ವಿ ವಿಲ್ ಯೂಸ್ ಅ ವರ್ಡ್ ಕಾಲ್ಡ್ ಆಸ್ ಅ ಸೆಲೆಕ್ಟ್. ಸೊ ಅದಕ್ಕೆ ಕ್ವೆರಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮ್ಯಾನಿಪುಲೇಷನ್, ಡೇಟಾ ಮ್ಯಾನಿಪುಲೇಷನ್ ಅಂದರೆ ಏನು? ಡೇಟಾ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ, ಇನ್ ಕೇಸ್ ಏನಾದರೂ ಚೇಂಜಸ್ ಮಾಡೋದಿದ್ದರೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ಅಪ್ಡೇಟ್ ಆ್ಯಂಡ್ ಆಲ್ಟರ್. ಅದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ನೆಕ್ಸ್ಟ್ ಇದರಲ್ಲಿ. ಅಪ್ಡೇಟ್ ಕಮೆಂಟ್ ಬಂದಾಗ, ಡಿಲೀಟ್ ಆಲ್ಟರ್ ಕಮೆಂಟ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ DML ಕಮೆಂಟ್ಸಲ್ಲಿ ಏನಾಗುತ್ತೆ? ಮ್ಯಾನಿಪುಲೇಟ್, ಆಲ್ರೆಡಿ ಇರೋದನ್ನ ಹೇಗೆ ಮ್ಯಾನಿಪುಲೇಟ್ ಮಾಡೋದು ಅಂತ. ಸೊ ಅದರಲ್ಲಿ ಯಾವ್ಯಾವ ಕಮೆಂಟ್ಸ್ ಇದೆ? ಇನ್ಸರ್ಟ್, ಅಪ್ಡೇಟ್, ಡಿಲೀಟ್ ಆ್ಯಂಡ್ ಲಾಕ್. ನಮಗೆ ಯಾವುದಿದೆ? 3 ಇದೆ ಸಿಲೆಬಸ್ಸಲ್ಲಿ: ಇನ್ಸರ್ಟ್, ಅಪ್ಡೇಟ್ ಆ್ಯಂಡ್ ಡಿಲೀಟ್. ಇನ್ಸರ್ಟ್, ಅಪ್ಡೇಟ್ ಆ್ಯಂಡ್ ಡಿಲೀಟ್. ಇನ್ಸರ್ಟ್ ಅಂದರೆ ಏನು? ಆ್ಯಸ್ ಅ ನೇಮ್ ಓನ್ಲಿ ಟೆಲ್ಸ್, ಐ ಆಮ್ ಇನ್ಸರ್ಟಿಂಗ್ ವ್ಯಾಲ್ಯೂಸ್ ಟು ದ ಟೇಬಲ್. ಏನು ಕ್ರಿಯೇಟ್ ಮಾಡಿರ್ತೀನೋ ಅದರೊಳಗೆ, ಇಲ್ಲಿ ಹಾಕ್ತೀನಿ. ನೋಡ್ಕೊಳ್ಳಿ, ಆ್ಯರೋ ಮಾರ್ಕ್ಸ್ ನೋಡ್ಕೊಳ್ಳಿ, ಇವಾಗಲೇ ಅರ್ಥ ಆಗುತ್ತೆ. ಅಪ್ಡೇಟ್ ಯಾವಾಗ ಅಪ್ಡೇಟ್ ಮಾಡ್ತೀನಿ? ಏನಾನ ಚೇಂಜಸ್ ಮಾಡಿದರೆ. ಅಪ್ಡೇಟ್ ಯಾವಾಗ ಮಾಡ್ತೀನಿ? ಈಗ ನನ್ನ ಹೆಸರು ಬಲರಾಮ್ M, ನಾನೇನಾದರೂ ಎಮ್ನ ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರೆ, ಅದು ಚೇಂಜ್ ಮಾಡಬೇಕು ಅಂದಾಗ ಲಾಸ್ಟ್ ನೇಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಎಲ್ಲಿ ಅಪ್ಡೇಟ್ ಮಾಡ್ತೀನಿ? ಎಗೇನ್ ಟೇಬಲಲ್ಲಿ ಏನು ಮಾಡಿರ್ತೀನೋ ಅದು, ಟೇಬಲ್ ಏನು ಕ್ರಿಯೇಟ್ ಆಗಿರುತ್ತೋ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಡಿಲೀಟ್. ಸೊ ಇಲ್ಲಿ ನಾನು ಏನು ಮಾಡೋ, ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ಡಿಲೀಟ್ ಮಾಡಬೇಕು. ಸೊ ಅದಕ್ಕೆ ಐ ವಿಲ್ ಗೋ ಫಾರ್ ದ ಡಿಲೀಟ್ ಕಮಾಂಡ್. ನಾನು ಆಗಲೇ ಹೇಳಿದೆ, ಎಗೇನ್ ಇಲ್ಲೂ ಅಷ್ಟೇ ಡ್ರಾಪ್ಗೂ ಡಿಲೀಟ್ಗೂ ಡಿಫ್ರೆನ್ಸ್ ಇದೆ. ಡ್ರಾಪ್ ಏನು ಮಾಡುತ್ತೆ? ಆ್ಯಸ್ ಇಟ್ ಈಸ್ ಡಿಫೈನಿಂಗ್, ಇಟ್ ಹ್ಯಾಸ್ ಆಲ್ ರೈಟ್ಸ್ ಟು ಡಿಲೀಟ್ ದ ಎಂಟೈರ್ ಕಂಟೆಂಟ್ ಆಫ್ ದ ವಾಟ್ ಎವರ್ ನೀವೇನು ಟೇಬಲ್ ಕ್ರಿಯೇಟ್ ಮಾಡಿರ್ತೀರೋ ಅದನ್ನೆಲ್ಲ ಫುಲ್ ಡ್ರಾಪ್ ಮಾಡಿಬಿಡುತ್ತೆ, ಫುಲ್ ಎರೇಸ್ ಮಾಡಿಬಿಡುತ್ತೆ. ಅದಕ್ಕೆ ಅದನ್ನು ಡ್ರಾಪ್ ಅಂತ ಯೂಸ್ ಮಾಡ್ತೀವಿ. ಬಟ್ ಡಿಲೀಟ್ ಯೂಸ್ ಮಾಡಿದಾಗ ಏನಾಗುತ್ತೆ? ಪರ್ಟಿಕ್ಯುಲರ್ ಕಾಲಮ್ ವ್ಯಾಲ್ಯೂ ಅಥವಾ ರೋ ವ್ಯಾಲ್ಯೂನ ಡಿಲೀಟ್ ಮಾಡ್ಬೋದು. ಓಕೆ, ಪರ್ಟಿಕ್ಯುಲರ್ ರೋ ಆರ್ ಪರ್ಟಿಕ್ಯುಲರ್ ಕಾಲಮ್ ವ್ಯಾಲ್ಯೂನ ಡಿಲೀಟ್ ಮಾಡೋದಕ್ಕೆ ವಿ ವಿಲ್ ಯೂಸ್ ದ ಡಿಲೀಟ್ ಕಮಾಂಡ್. ಅಪ್ಡೇಟ್ ಯಾವಾಗ ಯೂಸ್ ಮಾಡ್ತೀವಿ? ಅಪ್ಡೇಟ್ಗೂ ಆಲ್ಟರ್ ಏನು ಮಾಡ್ತೀವಿ? ಆಲ್ಟರ್ ಅಂದರೆ ಏನು? ಆಲ್ರೆಡಿ ನನಗೆ 5 ಕಾಲಮ್ ಇದೆ, 1 2 3 4 5 1 2 3 4 5 ಕಾಲಮ್ಸ್ ಇದೆ. ಯಾರೋ ಒಬ್ಬರು ಬಂದು ಹೇಳಿದ್ರು, ನಿಮ್ಮ ಮ್ಯಾನೇಜರ್ ಬಂದು ಹೇಳಿದ್ರು, ಇನ್ನೊಂದು ಕಾಲಮ್ ಸೇರಿಸಪ್ಪ, ಡೇಟ್ ಆಫ್ ಬರ್ತ್ ಬೇಕು ಅಥವಾ ಅವ್ರದ್ದು ಡೇಟ್ ಆಫ್ ಜಾಯ್ನಿಂಗ್ ಬೇಕು ಎಂಪ್ಲಾಯ್ದು, ಸೇರಿಸಿ ಅಂದಾಗ ಯು ಆರ್ ಚೇಂಜಿಂಗ್ ದ ಸ್ಟ್ರಕ್ಚರ್ ಆಫ್ ಟೇಬಲ್. ಮುಂಚೆ 5 ಕಾಲಮ್ ಇತ್ತು, ಸೊ ನೌ ಇಟ್ ಈಸ್ ಬಿಕಮಿಂಗ್ 6th ಕಾಲಮ್. ಇನ್ನೊಂದು ಕಾಲಮ್ ಆ್ಯಡ್ ಆದಾಗ ಏನಾಯಿತು? 6ನೇ ಆಟ್ರಿಬ್ಯೂಟ್ ಬಂತು, ಹೊಸ ಕ್ಯಾರೆಕ್ಟರಿಸ್ಟಿಕ್ ಬಂತು. ವಾಟ್ ಈಸ್ ದ ಡೇಟ್ ಆಫ್ ಜಾಯ್ನಿಂಗ್ ಅಂತ ಇಟ್ಕೊಳ್ಳೋಣ. ಸೊ ಅದು ಬಂತು. ಸೊ ಅದಕ್ಕೆ ಇದನ್ನು ಆಲ್ಟರ್ ಅಂತೀವಿ. ಬಟ್ ಡಿಲೀಟ್ ಏನು ಮಾಡುತ್ತೆ? ಪರ್ಟಿಕ್ಯುಲರ್ ವ್ಯಾಲ್ಯೂನ ಡಿಲೀಟ್ ಮಾಡೋದಕ್ಕೆ ಇಲ್ಲಿರೋದು. ಯಾರೋ ಒಬ್ಬ ಎಂಪ್ಲಾಯ್ ಬಿಟ್ಟು ಹೋದ,
ಅವ್ರನ್ನ ಇಟ್ಕೊಳ್ಳೋದು ಬೇಕಾಗಿಲ್ಲ ಟೇಬಲಲ್ಲಿ, ಡಿಲೀಟ್ ಮಾಡಬೇಕು. ಸೊ ಆ ಪರ್ಟಿಕ್ಯುಲರ್ ರೋ ಡಿಲೀಟ್ ಮಾಡಬೇಕು. ಆ್ಯಂಡ್ ಯಾವುದೋ ವ್ಯಾಲ್ಯೂ ತಪ್ಪಾಗಿದೆ, ಅದು ಬೇಕಾಗಿಲ್ಲ ನಂಗೆ, ಆ ವ್ಯಾಲ್ಯೂಸೇ ಬೇಡ, ಡಿಲೀಟ್ ಮಾಡಿ ಅಲ್ಲಿ ನಲ್ ಅಂತ ಏನೋ ಒಂದು ಕನ್ಸ್ಟೆಂಟ್ ಹಾಕ್ಕೋಬೇಕು. ಸೊ ಅದನ್ನು ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ವಾಟ್ ಮೈ ಇನ್ಸರ್ಟ್, ಅಪ್ಡೇಟ್ ಆ್ಯಂಡ್ ಡಿಲೀಟ್. ನೆಕ್ಸ್ಟು DCL ಕಮ್ಯಾಂಡ್ಸ್, ಗ್ರ್ಯಾಂಟಿಂಗ್ ಕೊಡೋದು. ಓಕೆ, ಗ್ರ್ಯಾಂಟ್ ಆ್ಯಂಡ್ ರಿವೋಕ್, ಗ್ರ್ಯಾಂಟ್ ಆ್ಯಂಡ್ ರಿವೋಕ್ ಪರ್ಮಿಷನ್ಸ್ಗೆ ಇದೆಲ್ಲ. ಸೊ ಈಗ ಅಲ್ಲಿ ಗ್ರ್ಯಾಂಟ್ ಒಂದು ಪರ್ಮಿಷನ್ ಕೊಟ್ಬಿಟ್ರೆ ಆ ಕಮ್ಯಾಂಡ್ನ ಅಥವಾ ಆ ಪರ್ಟಿಕ್ಯುಲರ್ ಕ್ವೆರಿನ ಇವರೇ ಯೂಸ್ ಮಾಡಬೇಕು ಅನ್ನೋದು. ರಿವೋಕು ಇದೇನು ಪರ್ಮಿಷನ್ ಕೊಟ್ಟಿರ್ತೀರೋ ಅದನ್ನು ವಾಪಸ್ ರಿವೋಕ್ ಮಾಡೋದಕ್ಕೆ. ಓಕೆ, ಸೊ ನೌ ವಿ ಹ್ಯಾವ್, ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡಬೇಕು ಅಂದಾಗ ಸೊ ನಿಮಗೆ ಮೇಜರಾಗಿ ಕೇಳೋದು ಈ ಮೂರೂ ಕಮ್ಯಾಂಡ್ಸಿಂದ. ಈಗ ಇಲ್ಲೇನು ಬಾಕ್ಸ್ ಬರೆದಿದ್ದೀನೋ ನಾನು, ಆ ಬಾಕ್ಸ್ ಇಷ್ಟು ಕಮ್ಯಾಂಡ್ಸು ಯಾವುದಾದ್ರು ಕ್ರಿಯೇಟು, ಡ್ರಾಪು, ಆಲ್ಟರು, ಸೆಲೆಕ್ಟು, ಇನ್ಸರ್ಟ್, ಅಪ್ಡೇಟ್ ಆ್ಯಂಡ್ ಡಿಲೀಟ್. ಇದ್ರ ಜೊತೆಗೆ ಸಮ್ ಫಂಕ್ಷನ್ಸ್ ಬರುತ್ತೆ, ಕ್ಲಾಸಸ್ ಬರುತ್ತೆ, ಅದು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಕ್ರಿಯೇಟ್ ಕಮ್ಯಾಂಡ್. ಸೊ ಆಗಲೇ ಹೇಳಿದೆ ಕ್ರಿಯೇಟ್. ಹೇಗೆ ಕ್ರಿಯೇಟ್ ಮಾಡೋದು? ಇಟ್ಸ್ ವೆರಿ ಸಿಂಪಲ್. ಟೇಬಲ್ ಕ್ರಿಯೇಟ್ ಮಾಡೋದು ವೆರಿ ಸಿಂಪಲ್ ಇನ್ MySQL. ಏನೂ ಇಲ್ಲ, ಕ್ರಿಯೇಟ್, ಇದು ಸಿಂಟ್ಯಾಕ್ಸು, ಟೇಬಲ್ ನೇಮ್. ಓಕೆ, ಇಲ್ಲಿ ಡೈರೆಕ್ಟಾಗಿ ಎಕ್ಸಾಂಪಲ್ ಇದೆ, ನಾನು ಸಿಂಟ್ಯಾಕ್ಸ್ ಬರಿತಾ ಇದ್ದೀನಿ ನೋಡಿ. ಕ್ರಿಯೇಟ್ ಟೇಬಲ್ ನೇಮ್, ಓಕೆ, ವ್ಯಾಲ್ಯೂ 1, ಡೇಟಾ ಟೈಪ್ 1, ವ್ಯಾಲ್ಯೂ 2, ಡೇಟಾ ಟೈಪ್ 2, ಸ್ಪೇಸ್ ಕೊಡಬೇಕು. ದೆನ್ ವ್ಯಾಲ್ಯೂ 3, ಡೇಟಾ ಟೈಪ್ 3, ಆಮೇಲೆ ಕ್ಲೋಸ್ ಆ್ಯಂಡ್ ಪುಟ್ ದ ಸೆಮಿಕೋಲನ್. ಓಕೆ, ಇಲ್ಲಿ ನೋಡಿ, ಇಲ್ಲೇನು ಮಾಡ್ತಾಯಿದ್ದೀನಿ, ಒಂದು ಟೇಬಲ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಏನಂತ? ಪರ್ಸನ್ ಅಂತ ಒಂದು ಟೇಬಲ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಏನೆಲ್ಲ ಇದ್ರದ್ದು ಆಟ್ರಿಬ್ಯೂಟ್ಸ್ ಇದೆ, ಪರ್ಸನ್ದು ಏನೆಲ್ಲ ಆಟ್ರಿಬ್ಯೂಟ್ಸ್ ಇದೆ, ಪರ್ಸನ್ ID, ಅವನ ಆ ಪರ್ಸನ್ದು ಏನು ID, ಆಧಾರ್ ನಂಬರ್ ಏನೋ ಒಂದು, ಇಂಟ್ ಐಡೆಂಟಿಟಿ, ಯಾವ ಡೇಟಾ ಟೈಪ್ ಯೂಸ್ ಮಾಡಿದ್ದೀನಿ, ಇಂಟಿಜರ್ ಐಡೆಂಟಿಟಿ ಆಫ್ 1,1, ಇದು ಎಕ್ಸ್ಟ್ರಾ ಡೇಟಾ ಟೈಪ್. ನಾವು ಇಂಟಿಜರ್ ಅಂತ ತೊಗೊಳ್ಳೋಣ. 1,1 ಅಂದರೆ ಅದು ನಂಬರ್ಸ್, 1,1ನಲ್ಲಿ. ದೆನ್ ಕನ್ಸ್ಟ್ರೈಂಟ್ PK ಪರ್ಸನಲ್ ID ಆ್ಯಸ್ ಅ ಪ್ರೈಮರಿ ಕೀ. ನೀವು ಇಷ್ಟು ಮಾಡ್ಬೋದು, ಆರ್ ಎಲ್ಸ್ ಡೈರೆಕ್ಟಾಗಿ ಪ್ರೈಮರಿ ಕೀ ಅಂತಲೇ ಮೆನ್ಷನ್ ಮಾಡ್ಬೋದು. ಓಕೆ, ಕನ್ಸ್ಟ್ರೈಂಟ್ ಪ್ರೈಮರಿ ಕೀ. ನೆಕ್ಸ್ಟು ಫಸ್ಟ್ ನೇಮ್ ವೇರಿಯಬಲ್ ಕೇರ್ ಆಫ್ 20 ಆ್ಯಂಡ್ ಲಾಸ್ಟ್ ನೇಮ್ ವ್ಯಾರ್ ಕೇರ್ ಆಫ್ 25. ಓಕೆ, ಸೊ ಇದು ಕ್ರಿಯೇಟ್ ಮಾಡೋದಕ್ಕೆ. ಸೊ ಈಗ ನನಗೆ ಇನ್ನೂ 2-3 ಬೇಕು, ಆ್ಯಡ್ ಮಾಡ್ತಾ ಹೋಗಿ. ಓಕೆ, ಬಟ್ ನಾನು ಆಲ್ರೆಡಿ ಆ್ಯಡ್ ಮಾಡಿಬಿಟ್ಟೆ. ಒಂದು ಸಲ ಟೇಬಲ್ ಕ್ರಿಯೇಟ್ ಆದಮೇಲೆ ಯಾವುದೇ ಕಾರಣಕ್ಕೂ ನೀವು ಈ ಕ್ರಿಯೇಟ್ ಕಮಾಂಡ್ ಇಟ್ಕೊಂಡು ಇದೇ ಟೇಬಲ್ ನೇಮ್ಗೆ, ಇದು ಟೇಬಲ್ ನೇಮು, ದಿಸ್ ಈಸ್ ಮೈ ಟೇಬಲ್ ನೇಮ್, ಈ ಟೇಬಲ್ ನೇಮ್ಗೆ ಮತ್ತೆ ಕ್ರಿಯೇಟ್, ಆಗಲೇ ಹೇಳಿದೆ ಏನೋ ಒಂದು ಎಕ್ಸ್ಟ್ರಾ ಕಾಲಮ್ ಆ್ಯಡ್ ಮಾಡಬೇಕು ಅಂದಾಗ ನಾನು ಕ್ರಿಯೇಟ್ ಕಮಾಂಡ್ ಯೂಸ್ ಮಾಡೋಕ್ಕಾಗಲ್ಲ. ನೀವೇನಾದರೂ ಮಾಡೋಕ್ಕೋದ್ರೆ ನಿಮಗೆ ಎರರ್ ತೋರಿಸುತ್ತೆ, ಟೇಬಲ್ ಆಲ್ರೆಡಿ ಎಕ್ಸಿಸ್ಟ್, ಟೇಬಲ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ತೋರಿಸುತ್ತೆ. ಯಾಕಂದರೆ ಒಂದು ಸಲ ಕ್ರಿಯೇಟ್ ಮಾಡಿದಾಗ ಇಟ್ ಈಸ್ ಫಿಕ್ಸ್ಡ್, ಕ್ರಿಯೇಟ್ ಆಗಿಬಿಡುತ್ತೆ, ಆ ಸ್ಕೀಮ ಕ್ರಿಯೇಟ್ ಆಗಿಬಿಡುತ್ತೆ. ನೀವೇನು ಇಲ್ಲಿ ಆಟ್ರಿಬ್ಯೂಟ್ಸ್ ಕೊಟ್ಟಿರ್ತೀರೋ ಅದು ಕ್ರಿಯೇಟ್ ಆಗಿಬಿಡುತ್ತೆ. ಬಟ್ ಅದಕ್ಕೇನಾದರೂ ಆ್ಯಡ್ ಮಾಡಬೇಕು ಅಂದಾಗ ನಾನು ಆಗಲೇ ಹೇಳಿದೆ ಆಲ್ಟರ್ ಕಮ್ಯಾಂಡ್ ಯೂಸ್ ಮಾಡ್ತೀವಿ ಟೇಬಲ್ನ ಮಾಡಿಫೈ ಮಾಡೋದಕ್ಕೆ. ಟೇಬಲ್ನ ಎಂಟೈರ್ ಟೇಬಲ್ನ ಮಾಡಿಫೈ ಮಾಡೋದಕ್ಕೆ ವಿ ವಿಲ್ ಯೂಸ್ ದ ಆಲ್ಟರ್ ಕಮ್ಯಾಂಡ್. ಆಲ್ಟರ್ ಟೇಬಲ್ ಪರ್ಸನ್, ಸಿಂಟ್ಯಾಕ್ಸ್ ನೋಡಿ, ಆಲ್ಟರ್ ಟೇಬಲ್, ಇದು ಕೀವರ್ಡ್ಸು, ಇದು ಕೊಡಲೇಬೇಕು. ಆಲ್ಟರ್ ಟೇಬಲ್ ನೇಮ್, ಇದು ನಾಟ್ ಕೇಸ್ ಸೆನ್ಸಿಟಿವ್, ನೀವು ಕೊಡ್ಬೋದು, ಆರಾಮ್ಸೆ ಟೈಪ್ ಮಾಡ್ಬೋದು, ಏನೂ ತೊಂದರೆ ಬರೋಲ್ಲ. ಆಲ್ಟರ್ ಟೇಬಲ್ ನೇಮ್, ಆ್ಯಡ್, ಓಕೆ, ಆ್ಯಡ್ ಹೊಸ ಆಟ್ರಿಬ್ಯೂಟ್ ಏನು, ಬರ್ತ್ ಡೇಟ್ ಆರ್ DOB, ಆ್ಯಡ್ DOB. ನೋಡಿ ನಾನು ಬಾಕ್ಸ್ ಹಾಕಿರ್ತೀನಿ, ಇದು ಹೊಸ ಆಟ್ರಿಬ್ಯೂಟ್. ಇದಕ್ಕೊಂದು ಡೇಟಾ ಟೈಪ್ ಏನು, ಡೇಟ್, ಟೈಮ್ ಆರ್ ಡೇಟ್ ಅಂತ ಕೊಡ್ಬೋದು, ಕೊಟ್ಬಿಟ್ಟು ಕೋಲನ್, ಸೆಮಿಕೋಲನ್. ಓಕೆ, ಸೊ ಆವಾಗ ಏನಾಗುತ್ತೆ, ಸೊ ಇಲ್ಲೇನು ಮೂರು ID ಕ್ರಿಯೇಟ್ ಮಾಡಿದ್ದು. ಏನೇನು ಕ್ರಿಯೇಟ್ ಮಾಡಿದ್ದು, ಪರ್ಸನ್ ID, ನಾನು ಶಾರ್ಟ್ಕಟ್ಟಲ್ಲಿ ಬರಿತೀನಿ ನೋಡಿ, ಪರ್ಸನ್ ID, ಫಸ್ಟ್ ನೇಮು ನೋಡಿ, ಅಂಡರ್ಲೈನ್ ಮಾಡಿದ್ರೆ ಆಟ್ರಿಬ್ಯೂಟು ಪ್ರೈಮರಿ ಕೀ ಕನ್ಸ್ಟೆಂಟ್ ಅಂತ ಅರ್ಥ ಆಗ್ತಿದ್ಯಾ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಬರೀ 3 ಇತ್ತು. ವೆನ್ ಐ ಯೂಸ್ ದ ಆಲ್ಟರ್ಡ್ ಕಮ್ಯಾಂಡ್ ಆದಾಗ ಏನಾಯಿತು, 4ನೇ ಕಾಲಮ್ ಬಂತು, ಏನಂತ ಬಂತು, DOB ಬಂತು ಇಲ್ಲಿ ಹೊಸದಾಗಿ. ಸೊ ದಿಸ್ ಈಸ್ ದ
DDL ಕಮ್ಯಾಂಡ್ಸ್ ಆಲ್ಟರ್. ಲಾಸ್ಟ್ ಡ್ರಾಪ್, ನಾನು ಆಗಲೇ ಹೇಳಿದೆ ಡ್ರಾಪ್ ಅಂತ ಕೊಟ್ಟಾಗ ಡ್ರಾಪ್ ಟೇಬಲ್ ನೇಮ್ ಕೊಟ್ಟಾಗ ಏನಾಗುತ್ತೆ, ಎಂಟೈರ್ ಟೇಬಲ್ ಏನು ಕ್ರಿಯೇಟ್ ಮಾಡಿರ್ತೀರೋ ಅದಷ್ಟು ಎರೇಸ್ ಆಗಿಬಿಡುತ್ತೆ. ಮತ್ತೆ ನೀವು ಪರ್ಸನ್ ಅನ್ನೋ ನೇಮಿಂದ ಟೇಬಲ್ನ ಕ್ರಿಯೇಟ್ ಮಾಡ್ಕೋಬೋದು. ಯಾವಾಗ ಡ್ರಾಪ್ ಮಾಡಿದರೆ ಮಾತ್ರ ಆ ಟೇಬಲ್ ನೇಮ್ನ, ಪರ್ಸನ್ ಅನ್ನೋ ಟೇಬಲ್ ನೇಮ್ನ ಡ್ರಾಪ್ ಮಾಡಿದರೆ ಮಾತ್ರ. ಓಕೆ, ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ಇಲ್ಲಿ ನೀವು ತುಂಬ ಕನ್ಫ್ಯೂಸ್ ಆಗಿಬಿಡಿ, ತಲೆನೇ ಕೆಡ್ಸ್ಕೊಬಿಡಿ ಆ್ಯಂಡ್ ತುಂಬ ಸ್ಟ್ರೈನ್ ತೊಗೋಬಿಡಿ. ಇಟ್ಸ್ ವೆರಿ ವೆರಿ ಈಸಿ ಆ್ಯಕ್ಚುಲಿ. ಓಕೆ, ಬಟ್ ಏನಂದರೆ ನೀವು ಕ್ವೆಶನಲ್ಲೇ ನಿಮ್ಗೆ ಅರ್ಧ ಆನ್ಸರ್ ಇರುತ್ತೆ SQL ಅಲ್ಲಿ. ಬಟ್ ಏನಂದರೆ ನೀವು ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಮಾಡಿ. ಓಕೆ, ಅದನ್ನೇ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಲಾಜಿಕಲ್ಲಿ. ನೆಕ್ಸ್ಟ್ ಏನಿದೆ, ಇನ್ಸರ್ಟ್ ಕಮ್ಯಾಂಡ್, DML ಕಮ್ಯಾಂಡ್ಸ್ ಬರ್ತೀವಿ. DM ಅಂದರೆ ಆಗಲೇ ಹೇಳಿದೆ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ಅಲ್ಲಿ ಇನ್ಸರ್ಟ್ ಮಾಡಿ, ಫಸ್ಟು ಒಂದು ಟೇಬಲ್ ಕ್ರಿಯೇಟ್ ಆದಮೇಲೆ ಅದಕ್ಕೆ ವ್ಯಾಲ್ಯೂಸ್ನ ಕ್ರಿಯೇಟ್ ಮಾಡಬೇಕು. ವ್ಯಾಲ್ಯೂಸ್ನ ಹೇಗೆ ಹಾಕೋದು? ಬೈ ಯೂಸಿಂಗ್ ದ ಇನ್ಸರ್ಟ್ ಕಮ್ಯಾಂಡ್. ಹೌ ಡು ಐ ಇನ್ಸರ್ಟ್ ದ ಕಮ್ಯಾಂಡ್ಸ್? ಅದಕ್ಕೆ ಸಿಂಟ್ಯಾಕ್ಸ್ ಇದೆ. ಏನು ಸಿಂಟ್ಯಾಕ್ಸ್? ಏನು? ಇನ್ಸರ್ಟ್ ಇಂಟು ಟೇಬಲ್ ನೇಮ್, ಇನ್ಸರ್ಟ್ ಇಂಟು ಟೇಬಲ್ ನೇಮ್. SQL 10G ಎಕ್ಸ್ಪ್ರೆಷನ್, ಒರಾಕಲ್ 10G ಎಕ್ಸ್ಪ್ರೆಷನ್ ಆದರೆ ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಆದಮೇಲೆ ವ್ಯಾಲ್ಯೂಸ್ ಅಂತ ಕೊಡಬೇಕು ಕೀವರ್ಡು. ಇಲ್ಲಿ MySQL ಆಗಿರೋದ್ರಿಂದ ವ್ಯಾಲ್ಯೂಸ್ ಅವಶ್ಯಕತೆ ಇಲ್ಲ. ಇನ್ಸರ್ಟ್ ಇಂಟು ಟೇಬಲ್ ನೇಮ್, ಕಾಲಮ್ 1, ಕಾಲಮ್ 2, ಕಾಲಮ್ 3, ನೋಡಿ ಕಾಲಮ್ 1, ಕಾಲಮ್ 2, ಕಾಲಮ್ 3 ಆ್ಯಂಡ್ ಇಟ್ಸ್ ವ್ಯಾಲ್ಯೂಸ್. ಫಸ್ಟು ID ಏನು ಕಾಲಮ್ಸ್ ಕ್ರಿಯೇಟ್ ಮಾಡ್ತೀನೋ ಅದು ಕೊಡ್ತೀನಿ, ಆಮೇಲೆ ಅದ್ರದ್ದು ವ್ಯಾಲ್ಯೂಸ್ ಕೊಡ್ತೀನಿ. ಓಕೆ, ಆ್ಯಂಡ್ ಅದ್ರದ್ದು ವ್ಯಾಲ್ಯೂಸು ಏನೇನಿದೆಯೋ ಇದು. ಆ್ಯಂಡ್ ಇಲ್ಲಿ ಒಂದು ಸಲಕ್ಕೆ ಒಂದು ರೋ ವ್ಯಾಲ್ಯೂಸ್ನ ಮಾತ್ರ ಇನ್ಸರ್ಟ್ ಮಾಡೋಕ್ಕಾಗೋದು. ನಾನು ಇದರಲ್ಲೇ ಮಲ್ಟಿಪಲ್ ಮಾಡ್ತೀನಿ ಅಂದರೆ ಆಗಲ್ಲ. ಒಂದು ಇನ್ಸರ್ಟ್ ಕಮೆಂಟ್ಗೆ ಒಂದು ರೋ ವ್ಯಾಲ್ಯೂಸ್ನ. ದಿಸ್ ಇನ್ಸರ್ಟ್ ಕಮೆಂಟ್ ಆಲ್ವೇಸ್ ವರ್ಕ್ಸ್ ಆನ್ ಅ ರೋ ವೈಸ್. ಇನ್ ಕೇಸ್ ಇಲ್ಲಿ 4 ಕಾಲಮ್ ಇದೆ ಅಂತ ಇಟ್ಕೊಳ್ಳಿ. 4 ಕಾಲಮ್ ಏನೋ ಇಲ್ಲಿ ಇರೋದು, ಇಲ್ಲೇ ID, ನೇಮು, ಡಿಪಾರ್ಟ್ಮೆಂಟು, ಸ್ಯಾಲ್ರಿ. ಓಕೆ, ಇದು ಟೇಬಲ್ ಕ್ರಿಯೇಟ್ ಆಗಿರೋದು. ಏನಂತ? ಕ್ರಿಯೇಟ್ ಟೇಬಲ್ ನೇಮ್ ಏನು? ಎಂಪ್ಲಾಯೀಸ್. ಓಕೆ, ಕ್ರಿಯೇಟ್ ಎಂಪ್ಲಾಯೀಸ್, ಇದು ಟೇಬಲ್ ನೇಮ್. ನೋಡಿ ನಾನು ಇದೇ ಯೂಸ್ ಮಾಡಿದ್ದೀನಿ, ಎಂಪ್ಲಾಯೀಸ್ ಅನ್ನೋದು ಎಂಪ್ಲಾಯೀಸ್. ಸೊ ID ಇಂಟಿಜರ್, ಪ್ರೈಮರಿ ಕೀ. ಓಕೆ, ನೆಕ್ಸ್ಟು ನೇಮ್ varchar of 20, ದೆನ್ ಡಿಪಾರ್ಟ್ಮೆಂಟ್, ನಾನು ಶಾರ್ಟ್ಕಟ್ ಯೂಸ್ ಮಾಡ್ತೀನಿ, ಡಿಪಾರ್ಟ್ಮೆಂಟ್ ಅಗೇನ್ varchar of 20. ನೆಕ್ಸ್ಟು ಸ್ಯಾಲ್ರಿ ನಂಬರ್ ಆಫ್ 20 ಅಂತ ಇಟ್ಕೊಳ್ಳೋಣ. ಓಕೆ, ಇದು ಟೇಬಲ್ ಕ್ರಿಯೇಟ್ ಮಾಡಿದ್ದೀನಿ. ಈ ಟೇಬಲ್ ಕ್ರಿಯೇಟ್ ಆದಮೇಲೆ ಇನ್ ಕೇಸ್ ನಾನು ಈ ಸಿಂಟ್ಯಾಕ್ಸ್ ಬರೀಬೇಕಾದ್ರೆ ಅಥವಾ ಕಮ್ಯಾಂಡ್ ಯೂಸ್ ಮಾಡಬೇಕಾದ್ರೆ ಬೈ ಮಿಸ್ಟೇಕ್ ಒಂದು ಕಾಲಮ್ ವ್ಯಾಲ್ಯೂನ ನಾನು ಬಿಟ್ಟರು ಅಂದ್ರೂ, ಒಂದು ಕಾಲಮ್ ನೇಮ್ ಏನಾದರೂ ಬಿಟ್ಟರು ಅಂದ್ರೂ, ಇಲ್ಲಿ ಏನು ಕ್ರಿಯೇಟ್ ಮಾಡಿರ್ತೀನೋ ಅದೇ ನೇಮ್ ಇರಬೇಕು. ಬಿಟ್ಟರು ಐ ವಿಲ್ ಗೆಟ್ ಅ ಎರರ್, ನಾಟ್ ಎನಫ್ ಕಾಲಮ್ ವ್ಯಾಲ್ಯೂಸ್. ಸೊ ಇಲ್ಲಿ ನೀವಾಗ ಇದು ಬಿಟ್ಬಿಟ್ಟು ಇಲ್ಲಿ 4 ಹಾಕ್ಬಿಡ್ತೀರಾ ಅಂತ ಇಟ್ಕೊಳ್ಳಿ, ಆವಾಗ ಏನಾಗುತ್ತೆ? ನಾಟ್ ಎನಫ್ ಕಾಲಮ್ ವ್ಯಾಲ್ಯೂಸ್ ಅಂತ ಬರುತ್ತೆ. ಇನ್ಸರ್ಟಿಂಗ್ ಮಲ್ಟಿಪಲ್ ರೋಸ್ ಅಟ್ ಅ ಟೈಮ್, ಆವಾಗ ಏನು ಮಾಡ್ಬೋದು ನೋಡಿ, ಒಂದು ಆಪ್ಷನ್ ಇದೆ ನೋಡಿ, ಒಂದು ರೋಗೆ ಹಾಕ್ಬೋದು. ಮಲ್ಟಿಪಲ್ ರೋಸ್ ಕೊಟ್ಟಾಗ ಪ್ರತಿ ಸಲನೂ ನೋಡಿ ವ್ಯಾಲ್ಯೂಸ್ ಆದಮೇಲೆ ಒಂದು ಕ್ಲೋಸ್ ಓಪನ್ ಮಾಡಬೇಕು, ಕ್ಲೋಸ್ ಮಾಡಬೇಕು ಬ್ರ್ಯಾಕೆಟ್ಸು, ಇನ್ಸರ್ಟ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಓಕೆ, ಇನ್ಸರ್ಟ್ ಮಾಡಬೇಕು. ನೋಡಿ ಇಲ್ಲೇ ಇದೆ ನೋಡಿ, ವ್ಯಾಲ್ಯೂಸ್ ಓಪನ್ ಕ್ಲೋಸ್ ಇಟ್, ವ್ಯಾಲ್ಯೂಸ್ ಓಪನ್ ಕ್ಲೋಸ್ ಇಟ್. ನೋಡಿ ವ್ಯಾಲ್ಯೂಸ್ ಒಂದೇ ಸಲ, ವ್ಯಾಲ್ಯೂಸ್ ಆದಮೇಲೆ ಪ್ರೈಸಸ್ ಓಪನ್ ಮಾಡಬೇಕು, ಅದರಲ್ಲಿ 4 ವ್ಯಾಲ್ಯೂಸ್ ಏನು ಕ್ರಿಯೇಟ್ ಮಾಡಿರ್ತೀವೋ ಅದು 4 ವ್ಯಾಲ್ಯೂಸ್ ಹಾಕಬೇಕು, ಕ್ಲೋಸ್ ಮಾಡಬೇಕು, ಮತ್ತು 4 ವ್ಯಾಲ್ಯೂಸ್ ಹಾಕಬೇಕು, ಕ್ಲೋಸ್ ಮಾಡಬೇಕು. ಇದು ಇನ್ಸರ್ಟ್ ಕಮ್ಯಾಂಡ್. ಓಕೆ, ನೆಕ್ಸ್ಟ್ ಯಾವ ಕಮ್ಯಾಂಡ್ ಇದೆ ನಮಗೆ? ನೆಕ್ಸ್ಟ್ ಕಮ್ಯಾಂಡ್ ಇರೋದು ಅಪ್ಡೇಟ್. ನಾನು ಆಗಲೇ ಹೇಳಿದೆ ಇನ್ಸರ್ಟ್ಗೂ ಅಪ್ಡೇಟ್ಗೂ ಏನು ಡಿಫ್ರೆನ್ಸು ಅಂತ. ಅಪ್ಡೇಟ್ ಕಮ್ಯಾಂಡ್ ಏನು ಮಾಡುತ್ತೆ? ಅಪ್ಡೇಟ್ ಕಮ್ಯಾಂಡ್ ಆಲ್ವೇಸ್ ಅಪ್ಡೇಟ್ಸ್ ದ ರಿಪ್ಲೇಸಸ್ ದ ಥಿಂಗ್ಸ್. ಓಕೆ, ಇಲ್ಲೇನಿದೆ? ಅಪ್ಡೇಟ್ ಟೇಬಲ್ ನೇಮ್. ಇಲ್ಲಿ ನೋಡಿ ಎಗೈನ್ ಇದು ಸಿಂಟ್ಯಾಕ್ಸ್ ನೋಡಿ, ಅಪ್ಡೇಟ್. ಇಲ್ಲಿ ಪ್ರತಿಯೊಂದಕ್ಕೂ ಸಿಂಟ್ಯಾಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಪ್ಡೇಟ್ ಟೇಬಲ್ ನೇಮ್, ಡೈರೆಕ್ಟಾಗಿ ಎಂಪ್ಲಾಯೀಸ್ ಅಂತಲೇ ತಗೊಳ್ಳೋಣ. ಸೆಟ್ ಕಾಲಮ್ 1 ಈಸ್ ಈಕ್ವಲ್ ಟು ವ್ಯಾಲ್ಯೂ 1, ಕಾಲಮ್ 2 ಈಸ್ ಈಕ್ವಲ್ ಟು ವ್ಯಾಲ್ಯೂ 2 ಎಕ್ಸೆಟ್ರಾ. ವೇರ್ ಕಂಡೀಷನ್ ಇದು ಆಪ್ಷನ್ನು, ವೇರ್ ಕಂಡೀಷನ್ ಆಪ್ಷನಾಗಿ ಕೊಡ್ಬೋದು, ಅಥವಾ ಎಲ್ಲದಕ್ಕೂ ಸೇಮ್ ಬೇಕು ಅಂದರೆ ಸ್ಯಾಲ್ರಿ ಈಸ್ ಈಕ್ವಲ್ ಟು ಫಿಕ್ಸ್ ಮಾಡ್ಬೋದು.
ಕಂಡೀಷನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪರ್ಟಿಕ್ಯುಲರ್ ಐ ಡಿಗೆ ಚೇಂಜ್ ಮಾಡಬೇಕಂದ್ರೆ ನಾನು ಆಗಲೇ ಹೇಳಿದೆ, ನನ್ನ ನೇಮ್ ಬಲರಾಮ್ ಎಮ್, ಬಲರಾಮ್ ಇಸ್ ದ ಫಸ್ಟ್ ನೇಮ್, ಲಾಸ್ಟ್ ನೇಮ್ ಇಸ್ ಎಮ್ ಅಂತಿದೆ. ಇನ್ ಕೇಸ್ ನಾನು ಎಮ್ನ ಎಕ್ಸ್ಪೆಂಡ್ ಮಾಡಬೇಕು, ಮುನಿಸ್ವಾಮಿ ಅಂತ ಎಕ್ಸ್ಪೆಂಡ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ನಾನು ಇಲ್ಲಿ ಮಾಡಿಫೈ ಮಾಡಬೇಕು. ಮಾಡಿಫೈ ಮಾಡಿದಾಗ ಏನು ಮಾಡಬೇಕು, ನನ್ನ ಐ ಡಿ ಗೊತ್ತಿರಬೇಕು. ಯಾಕಂದರೆ ಐ ಡಿ ಈಸ್ ದ ಒನ್ಲಿ ಥಿಂಗ್ ವೇರ್ ಐ ಡಿ ಈಸ್ ಈಕ್ವಲ್ ಟು 102. ಸೊ ಐ ಡಿ ಈಸ್ ದ ಒನ್ಲಿ ಥಿಂಗ್ ವಿಚ್ ಈಸ್ ಅ ಪ್ರೈಮರಿ ಕೀ ಕನ್ಸ್ಟೆಂಟ್ ವಿಚ್ ಕೆ ನಾಟ್ ಬಿ ಡ್ಯೂಪ್ಲಿಕೇಟೆಡ್. ಅದು ಯಾವುದೇ ಕಾರಣಕ್ಕೂ ಡ್ಯೂಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ನಾವು ವೇರ್ ಕಂಡೀಷನ್ ಯೂಸ್ ಮಾಡ್ತೀವಿ. ಓಕೆ, ಅಪ್ಡೇಟ್ ಎಂಪ್ಲಾಯೀಸ್ ಸೆಟ್ ಸ್ಯಾಲ್ರಿ ಈಸ್ ಈಕ್ವಲ್ ಟು 60,000. ಸ್ಯಾಲ್ರಿ 50,000 ಇತ್ತು, ಅದನ್ನು ನಾನು ಚೇಂಜ್ ಮಾಡ್ಕೋತಾ ಇದ್ದೀನಿ 60,000. ಯಾವ ಡಿಪಾರ್ಟ್ಮೆಂಟು, ವೇರ್ ಐ ಡಿ ಈಸ್ ಈಕ್ವಲ್ ಟು 102. ಸೊ ಅವಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಐ ಡಿ 102 ಅಲ್ಲಿ ಏನಿರುತ್ತೋ ವ್ಯಾಲ್ಯೂಸು ಚೇಂಜ್ ಆಗುತ್ತೆ. ಪರ್ಟಿಕ್ಯುಲರ್ ಐ ಡಿ 102 ಅಲ್ಲಿ ಏನಿರುತ್ತೋ ಆ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಮೈ ಅಪ್ಡೇಟ್ ಕಮೆಂಟ್. ಸಿ, ನಿಮ್ಗೆ ಇಲ್ಲಿ ಯಾವುದೇ SQL ಕಮೆಂಟ್ಸ್ಗೆ ನಿಮ್ಗೆ ಎರಡೇ ಕೇಳೋದು, ಸಿಂಟ್ಯಾಕ್ಸು ಎಕ್ಸಾಂಪಲ್ಲು, ಸಿಂಟ್ಯಾಕ್ಸು ಎಕ್ಸಾಂಪಲ್. ಇದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು ಅಡ್ವಾಂಟೇಜು. ಡೆಫಿನೇಷನ್, ಸಿಂಟ್ಯಾಕ್ಸ್, ಎಕ್ಸಾಂಪಲ್ ಬರ್ದ್ರಾ, ಮಾರ್ಕ್ಸ್, ಫುಲ್ ಮಾರ್ಕ್ಸ್ ನಿಮಗೆ. ಓಕೆ, ನೆಕ್ಸ್ಟ್ ಡಿಲೀಟ್ ಕಮಾಂಡ್. ಡಿಲೀಟ್ ಫ್ರಮ್ ಟೇಬಲ್ ನೇಮ್ ವೇರ್ ಕಂಡೀಷನ್. ನಾನು ಆಗಲೇ ಹೇಳಿದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಆ ಎಂಪ್ಲಾಯ್ ಬಿಟ್ಟು ಹೋಗ್ಬಿಟ್ಟ, ಅವ್ರ ಡೇಟಾ ನನಗೆ ಅನವಶ್ಯಕತೆ. ಸೊ ನಾನು ಆವಾಗ ಏನು ಮಾಡ್ತೀನಿ, ಡಿಲೀಟ್ ಕಮಾಂಡ್ ಯೂಸ್ ಮಾಡ್ತೀನಿ. ಸೊ ಸಿಂಟ್ಯಾಕ್ಸ್ ಬಂದೇನು, ಡಿಲೀಟ್ ಫ್ರಮ್ ಟೇಬಲ್ ನೇಮ್, ಡಿಲೀಟ್ ಫ್ರಮ್ ಟೇಬಲ್ ನೇಮ್ ವೇರ್ ಕಂಡೀಷನ್. ಸೊ ಕಂಡೀಷನ್ ಕೊಡಲೇಬೇಕು. ಕಂಡೀಷನ್ ಕೊಡದೇ ಇದ್ದರೆ ನಾನು ಯಾವುದಂತ ಪರ್ಟಿಕ್ಯುಲರ್ನ ಡಿಲೀಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಯಾರನ್ನ ಡಿಲೀಟ್ ಮಾಡ್ತಾಯಿದ್ದೀನಿ, ಡಿಲೀಟ್ ಫ್ರಮ್ ಎಂಪ್ಲಾಯೀಸ್ ವೇರ್ ಐ ಡಿ ಈಸ್ ಈಕ್ವಲ್ ಟು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಪರ್ಪಲ್ ಕಲರಲ್ಲಿ ಅಥವಾ ವೈಲೆಟ್ ಕಲರಲ್ಲಿ ಇರೋದೆಲ್ಲ ಕೀವರ್ಡ್ಸು. ದೀಸ್ ಆರ್ ಆಲ್ ಕೀವರ್ಡ್ಸ್ ಬಟ್ ನಾಟ್ ಕೇಸ್ ಸೆನ್ಸಿಟಿವ್. ಅರ್ಥ ಆಗ್ತಿದೆಯಾ? ಪೈಥಾನ್ ಪ್ರೋಗ್ರಾಮಿಂಗ್ ಆದರೆ ಕೀವರ್ಡ್ಸ್ ಎಲ್ಲ ಕೇಸ್ ಸೆನ್ಸಿಟಿವ್, ಎಲ್ಲ ಲೋಯರ್ ಕೇಸ್. ಇಲ್ಲಿ ಕೇಸ್ ಸೆನ್ಸಿಟಿವ್ ಇಲ್ಲ. ಐ ಕ್ಯಾನ್ ಯೂಸ್ ಎನಿ ಅವೆವರ್ ಐ ನೀಡ್. ಇಲ್ಲಿ ನೋಡಿ, ಕಂಡೀಷನ್ ಒಂಥರ ಇದೆ, ವೇರ್ ಅಂತ ಇದೆ, ಡಿಲೀಟ್ ಒಂಥರ ಇದೆ, ಫ್ರಮ್ ಅಂತಿದೆ. ಯು ಕ್ಯಾನ್ ಯೂಸ್ ಲೋಯರ್ ಕೇಸ್ ಆರ್ ಅಪ್ಪರ್ ಕೇಸ್, ಯಾವುದನ್ನ ಒಂದು ಕೇಸಲ್ಲಿ ಬರ್ಕೊಳ್ಳಿ. ಓಕೆ, ಕೇಸ್ ಸೆನ್ಸಿಟಿವ್ ಇಲ್ಲ ಅದು. ಸೊ ವೇರ್ ಐ ಡಿ ಈಸ್ ಈಕ್ವಲ್ ಟು 103 ಕೊಟ್ಟಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಆ ಪರ್ಟಿಕ್ಯುಲರ್ ರೋ 103 ಎಂಪ್ಲಾಯಿನ ಡಿಲೀಟ್ ಮಾಡುತ್ತೆ. ಸೊ ದಿಸ್ ಈಸ್ ವಾಟ್ ಅಬೌಟ್ ಯುವರ್ ವಾಟ್ ಕಮಾಂಡ್ಸ್, ಅಪ್ಡೇಟ್ DML ಕಮಾಂಡ್ಸ್. ಇನ್ಸರ್ಟ್, ಅಪ್ಡೇಟ್, ಡಿಲೀಟ್. ಇನ್ಸರ್ಟ್ ಏನು ಮಾಡುತ್ತೆ, ವ್ಯಾಲ್ಯೂಸ್ನ ಟೇಬಲ್ ಒಳಗೆ ಇನ್ಸರ್ಟ್ ಮಾಡುತ್ತೆ. ಅಪ್ಡೇಟ್ ಏನು ಮಾಡುತ್ತೆ, ಚೇಂಜಸ್ ಏನಾದರೂ ಇದ್ದರೆ ವ್ಯಾಲ್ಯೂಸು, ಕಾಲಮ್ ವ್ಯಾಲ್ಯೂಸ್ ಚೇಂಜಸ್ ಇದ್ದರೆ ಅಪ್ಡೇಟ್ ಮಾಡ್ತೀವಿ. ಡಿಲೀಟ್ ಏನು ಮಾಡುತ್ತೆ, ಎಂಟೈರ್ ರೆಕಾರ್ಡ್ನ ಡಿಲೀಟ್ ಮಾಡುತ್ತೆ. ಪರ್ಟಿಕ್ಯುಲರ್ ರೋ ಅಲ್ಲಿರೋ ಎಂಟೈರ್ ರೆಕಾರ್ಡ್ನ ಡಿಲೀಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಡೇಟಾ ಕ್ವೆರಿ ಲ್ಯಾಂಗ್ವೇಜ್. ಇವಾಗ ನಾನು ಕ್ರಿಯೇಟ್ ಮಾಡಿದೆ, ಇನ್ಸರ್ಟ್ ಮಾಡಿದೆ, ಬಟ್ ಅದೆಲ್ಲಿಂದ ಹೇಗೆ ರಿಟ್ರೀವ್ ಮಾಡೋದು, ಆ ಟೇಬಲಿಂದ ವ್ಯಾಲ್ಯೂಸ್ನ ರಿಟ್ರೀವ್ ಮಾಡೋದು. ಸೊ ದಟ್ಸ್ ವೈ ವಿ ಯೂಸ್ ದ ವಾಟ್, ಸೆಲೆಕ್ಟ್ ಕಮಾಂಡ್. ಸಿಂಟ್ಯಾಕ್ಸ್ ಏನು ಸೆಲೆಕ್ಟ್ ಕಮಾಂಡು, ಸೆಲೆಕ್ಟ್ ಕಾಲಮ್ 1, ಕಾಲಮ್ 2, ಕಾಲಮ್ 2 so on from table name. Okay, from select is the keyword, ಕಾಲಮ್ 1, ಕಾಲಮ್ 2. ನನಗೆ ಯಾವ ಕಾಲಮ್ ವ್ಯಾಲ್ಯೂಸ್ ಬೇಕೋ ಅದನ್ನು. ಬಟ್ ನನಗೆಲ್ಲ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಟೇಬಲಲ್ಲಿ 1000 ಕಾಲಮ್ ಇದೆ. ಆ 1000 ಕಾಲಮು ಒಂದೇ ಸಲ ಡಿಸ್ಪ್ಲೇ ಆಗಬೇಕು. ಪ್ರತಿ ಸಲ ನಾನು ಕಾಲಮ್ 1, ಕಾಲಮ್ 2 ಅದ್ರ ವ್ಯಾಲ್ಯೂ 1000 ಕಾಲಮ್ ವ್ಯಾಲ್ಯೂಸ್ ಬರೆಯೋ ಬದಲು ಐ ಕ್ಯಾನ್ ಯೂಸ್ ಸ್ಟಾರ್. ಸ್ಟಾರ್ ರೆಪ್ರೆಸೆಂಟ್ಸ್ ವಾಟ್, ಆಲ್. ಅರ್ಥ ಆಗ್ತಿದೆಯಾ? ಸೊ ಆ ಪರ್ಟಿಕ್ಯುಲರ್ ಟೇಬಲಲ್ಲಿರೋ ಎಲ್ಲ ಕಾಲಮ್ಸ್ನು ರಿಟ್ರೀವ್ ಮಾಡೋದಕ್ಕೆ ನಾನು ಒಂದೇ ಒಂದು ಕ್ಯಾರೆಕ್ಟ್ರಲ್ಲಿ ರಿಪ್ಲೇಸ್ ಮಾಡೋದು, ದಟ್ ಈಸ್ ಸ್ಟಾರ್. ಸ್ಟಾರ್ ಹಾಕಿದಾಗ ಏನಾಗುತ್ತೆ, ಆ ಟೇಬಲಲ್ಲಿರೋ ಎಲ್ಲ ಕಾಲಮ್ ವ್ಯಾಲ್ಯೂಸು ಡಿಸ್ಪ್ಲೇ ಆಗುತ್ತೆ. ಇಲ್ಲ ನನಗೆ ಎಲ್ಲ ಕಾಲಮ್ ವ್ಯಾಲ್ಯೂಸ್ ಬೇಡ, ಬರೀ ನೇಮ್ ಆಫ್ ದ ಎಂಪ್ಲಾಯೀಸ್ ಮಾತ್ರ ಬೇಕು. ಅವಾಗ ಏನು ಮಾಡಬೇಕು, ಸೆಲೆಕ್ಟ್ ಎಂಪ್ಲಾಯ್ ನೇಮ್, ಕಾಲಮ್ ವ್ಯಾಲ್ಯೂ ಇದು ಅಲ್ವಾ, ಎಂಪ್ಲಾಯ್ ನೇಮ್ ಫ್ರಮ್ ಎಂಪ್ಲಾಯೀಸ್. ನಾವು ಪ್ರೀವಿಯಸ್ ಟೇಬಲ್ ಏನು ಕ್ರಿಯೇಟ್ ಮಾಡಿದ್ದು, ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ ಅಷ್ಟೇ. ಸೊ ಅವಾಗ ಏನಾಗುತ್ತೆ, ಬರೀ ಎಂಪ್ಲಾಯ್ ನೇಮ್ಸ್, ಎಷ್ಟು ಜನ ಎಂಪ್ಲಾಯ್ ನೇಮ್ ಇದ್ದಾರೋ ಎಂಪ್ಲಾಯ್ ನೇಮ್ ಕಾಲಮ್ ಮಾತ್ರ ಲಿಸ್ಟ್ ಆಗುತ್ತೆ. ನನಗೆ ಎಂಪ್ಲಾಯ್ ನೇಮ್ ಜೊತೆಗೆ ಅವ್ರದ್ದು ಡೇಟ್ ಆಫ್ ಜಾಯ್ನಿಂಗೂ ಬೇಕು. ಸೊ ಅಲ್ಲಿ ಸೆಲೆಕ್ಟ್ ಏನಿಲ್ಲ, 2 ಕ್ವೆರಿ, ಸೆಲೆಕ್ಟ್ ಎಂಪ್ಲಾಯ್ ನೇಮ್, ಸೆಲೆಕ್ಟ್ ಎಂಪ್ಲಾಯ್ ನೇಮ್, ಓಕೆ, ಅಂಡರ್ಸ್ಕೋರ್ ಇದೆ ಎಂಪ್ಲಾಯ್ ನೇಮ್, ಕಾಮ ಡೇಟ್ ಆಫ್ ಜಾಯ್ನಿಂಗ್ ಫ್ರಮ್ ಎಂಪ್ಲಾಯಿ. ಅವಾಗ ಏನಾಗುತ್ತೆ,
2 ಕಾಲಮ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಇದು ಎಷ್ಟನೇ ಕಾಲಮಲ್ಲಾದರೂ ಇರಲಿ, ಬಟ್ ಅವಾಗ 2 ಕಾಲಮು ನೀಟಾಗಿ ಟೇಬಲಲ್ಲಿ ರಿಪ್ರೆಸೆಂಟ್ ಆಗುತ್ತೆ. ಓಕೆ, ದಿಸ್ ಈಸ್ ವಾಟ್ ಮೈ ಸೆಲೆಕ್ಟ್. ಬಟ್ ಈ ಸೆಲೆಕ್ಟಲ್ಲಿ ನನಗೆ ಮಲ್ಟಿಪಲ್ ಕಂಡೀಷನ್ಸ್ ಬರುತ್ತೆ. ಸೆಲೆಕ್ಟಲ್ಲಿ ನನಗೆ ಮಲ್ಟಿಪಲ್ ಕಂಡೀಷನ್ಸ್ ಬರುತ್ತೆ. ಸೊ ವೇರ್ ಇವಾಗ ನನಗೆ ಸೆಲೆಕ್ಟ್ ಅಂತ ಸ್ಟಾರ್ ಕೊಟ್ಟಿದ ತಕ್ಷಣ ಎಲ್ಲ ಬರುತ್ತೆ, ಪರ್ಟಿಕ್ಯುಲರ್ ಕಾಲಮ್ ಬಂದಿದ ತಕ್ಷಣ ಎಲ್ಲ ಬರುತ್ತೆ. ಬಟ್ ಸೆಲೆಕ್ಟಲ್ಲಿ ಹೂ ಹ್ಯಾಸ್ ದ ಮ್ಯಾಕ್ಸಿಮಮ್ ಸ್ಯಾಲ್ರಿ, ಹೂ ಹ್ಯಾಸ್ ದ ಮಿನಿಮಮ್ ಸ್ಯಾಲ್ರಿ, ವಾಟ್ ಈಸ್ ದ ಆವ್ರೇಜ್ ಆಫ್ ಸ್ಯಾಲ್ರೀಸ್ ಆಫ್ ದಿಸ್ ಎಂಪ್ಲಾಯೀಸ್, ಈ ಥರ ಎಲ್ಲ ಕ್ವೆರಿ ಕೊಟ್ಟಾಗ ಸೊ ಹೇಗೆ ಯೂಸ್ ಮಾಡ್ಬೋದು, ಅದಕ್ಕೇ ವಿ ಹ್ಯಾವ್ ಅ ಕ್ಲಾಸಸ್ ಫಾರ್ ಅ ಸೆಲೆಕ್ಟ್. ಸೆಲೆಕ್ಟ್ ಅನ್ನೋ ಕಮೆಂಟ್ಗೆ ಮಲ್ಟಿಪಲ್ ಕ್ಲಾಸಸ್ ಇದೆ. ಸೊ ಫಸ್ಟ್ ಕ್ಲಾಸ್ ಕಂಡೀಷನ್ ಏನು, ವೇರ್ ಕಂಡೀಷನ್. ಸೊ ಐ ಕ್ಯಾನ್ ಯೂಸ್ ದ ವೇರ್ ಕ್ಲಾಸ್ ಯೂಸ್ ಮಾಡಿಕೊಂಡು ಫಿಲ್ಟರ್ ಮಾಡ್ಬೋದು ಡೇಟಾನ. ಇಲ್ಲಿ ನೋಡಿ, ಸೆಲೆಕ್ಟ್ ಕಾಲಮ್ 1 ಕಾಲಮ್ 2 ಫ್ರಮ್ ಟೇಬಲ್ ನೇಮ್ ವೇರ್ ಕಂಡೀಷನ್. ಇಲ್ಲಿ ನೋಡಿ, ಸೊ ಇಲ್ಲಿ ಆಪ್ರೇಟರ್ಸ್ ಯಾವ್ಯಾವ್ದು ಯೂಸ್ ಮಾಡ್ಬೋದು ನಾನು ಈ ಕಾಲಮ್ಸ್ಗೆ, ಯಾವ್ಯಾವ ಕಾಲಮ್ಸ್ನ ಆಪ್ರೇಟರ್ಸ್ ಯೂಸ್ ಮಾಡ್ಬೋದು, ಈಕ್ವಲ್ಸ್, ನಾಟ್ ಈಕ್ವಲ್ಸ್, ಈಕ್ವಲ್ಸ್, ನಾಟ್ ಈಕ್ವಲ್ಸ್, ಗ್ರೇಟರ್ ದೆನ್, ಲೆಸರ್ ದೆನ್ ಆರ್ ಈಕ್ವಲ್ ಟು, ಆ್ಯಂಡ್ ಆರ್, ಇದೆಲ್ಲ ಆಪ್ರೇಟರ್ಸ್ನ ಯೂಸ್ ಮಾಡ್ಬೋದು. ಸೊ ಸಿಂಟ್ಯಾಕ್ಸ್ ಏನು, ಸೊ ವೇರ್ ಕ್ಲಾಸ್ಗೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ ವೇರ್ ಇಸ್ ದ ಕಂಡೀಷನ್, ವೇರ್ ಕಂಡೀಷನ್ ಕೊಡಬೇಕು. ಇದು ಟೇಬಲ್ ನೇಮ್, ಎಂಪ್ಲಾಯಿ ಇಸ್ ಅ ಟೇಬಲ್ ನೇಮ್. ಸೊ ಇಲ್ಲಿ ಟೇಬಲ್ ನೇಮ್ ಅಂತ ಹಾಕೋತೀನಿ ಸಿಂಟ್ಯಾಕ್ಸ್ಗೆ, ಟೇಬಲ್ ನೇಮ್ ವೇರ್ ಇಸ್ ದ ಕಂಡೀಷನ್. ಸೊ ಕಂಡೀಷನ್ ಏನು, ವೇರ್ ಸ್ಯಾಲ್ರಿ ಗ್ರೇಟರ್ ದೆನ್ 50,000. ಸೊ ಇದು ಕೊಟ್ಟಾಗ ಏನಾಗುತ್ತೆ, ಯಾರ್ಯಾರು ಟೇಬಲಲ್ಲಿ 50,000ಗಿಂತ ಜಾಸ್ತಿ ಸ್ಯಾಲ್ರಿ ಇದ್ದಾರೆ ಎಂಪ್ಲಾಯ್ ಟೇಬಲ್ ಸ್ಯಾಲ್ರಿಯಲ್ಲಿ, ಅವರೆಲ್ಲ ರಿಟ್ರೀವ್ ಆಗ್ತಾರೆ ವಿತ್ ಆಲ್ ದ ಡೀಟೇಲ್ಸ್. ಸ್ಟಾರ್ ಕೊಟ್ಟಿದ್ದೀನಲ್ಲ, ವಿತ್ ಆಲ್ ದ ಕಾಲಮ್ ವ್ಯಾಲ್ಯೂಸ್. ಈ ಸ್ಟಾರ್ ಜಾಗದಲ್ಲಿ ಸೆಲೆಕ್ಟ್ ಎಂಪ್ಲಾಯ್ ನೇಮ್ ಕಾಮಾ ಸ್ಯಾಲ್ರಿ ಫ್ರಮ್ ಎಂಪ್ಲಾಯಿ ವೇರ್ ಕಂಡೀಷನ್ ಏನು ಕೊಟ್ಟಿರೋದು ನಾನು, ಸ್ಯಾಲ್ರಿ ಗ್ರೇಟರ್ ದೆನ್ 50,000 ಕೊಟ್ಟಿರೋದ್ರಿಂದ ಏನಾಗುತ್ತೆ ಅದು, ಮತ್ತೆ ಯಾರ್ಯಾರು 50,000ಗಿಂತ ಜಾಸ್ತಿ ಇದ್ದಾರೋ ಅವರೆಲ್ಲರೂ ಅವ್ರು ಮಾತ್ರ ಡಿಸ್ಪ್ಲೇ ಆಗ್ತಾರೆ. 50,000ಗಿಂತ ಜಾಸ್ತಿ ಇರೋ ಸ್ಯಾಲ್ರಿ ಅವ್ರು ಮಾತ್ರ, ನಾಟ್ ಆಲ್ ದ ಎಂಪ್ಲಾಯೀಸ್. ಆ್ಯಂಡ್ ಯಾವ್ಯಾವ ಕಾಲಮ್ಸ್ ಬರುತ್ತೆ, ಬರೀ 2 ಕಾಲಮ್ಸ್, ಯಾವುದು ಎಂಪ್ಲಾಯ್ ನೇಮ್ ಬರುತ್ತೆ, ಸ್ಯಾಲ್ರಿ ಬರುತ್ತೆ ಅಷ್ಟೇ. ಬಿಕಾಸ್ ಐ ಹ್ಯಾವ್ ನಾಟ್ ಯೂಸ್ ಸ್ಟಾರ್ ಕಾಂಪ್ರೈಸಸ್ ಆಲ್ ದ ಥಿಂಗ್ಸ್. ವೆರಾಸ್ ಇಫ್ ಐ ಡೋಂಟ್ ವಾಂಟ್ ಎಲ್ಲ ಬೇಡ ಅಂದರೆ ಒಂದೊಂದೇ ರಿಟ್ರೀವ್ ಮಾಡ್ಕೋಬೋದು. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ವಾಟ್ ಮೈ ಸೆಲೆಕ್ಟ್ ಕಮಾಂಡ್ಸ್. ನೆಕ್ಸ್ಟ್ ನೋಡಿ, ಒಂದೊಂದೇ ಕ್ಲಾಸಲ್ಲಿ ನೋಡಿ, ಆಗಲೇ ಹೇಳಿದೆ ವೇರ್ ಕಂಡೀಷನ್ ನೋಡಿದ್ರಿ. ಇವಾಗ ಆರ್ಡರ್ ಬೈ ಕಾಲಮ್, ಅಸೆಂಡಿಂಗ್ ಆರ್ಡ್ರ, ಡಿಸೆಂಡಿಂಗ್ ಆರ್ಡ್ರ. ಇಲ್ಲೊಂದು ಸಿಂಪಲ್ ಎಕ್ಸಾಂಪಲ್ ಇದೆ ನೋಡಿ. ಸೆಲೆಕ್ಟ್ ಪ್ರಾಡಕ್ಟ್ ನೇಮ್ ಪ್ರೈಸ್ ಫ್ರಮ್ ಪ್ರಾಡಕ್ಟ್ಸ್, ಪ್ರಾಡಕ್ಟ್ ನೇಮ್ ಪ್ರೈಸ್ ಫ್ರಮ್ ಪ್ರಾಡಕ್ಟ್. ಅರ್ಥ ಆಗ್ತಿದೆಯಲ್ಲ, ಪ್ರಾಡಕ್ಟ್ ನೇಮ್ ಪ್ರೈಸ್ ಫ್ರಮ್ ಪ್ರಾಡಕ್ಟ್ಸ್, ಆರ್ಡರ್ ಬೈ ಪ್ರೈಸ್ ಡಿಸೆಂಡಿಂಗ್. ಇಲ್ಲಿ ನೋಡಿ, ಪ್ರೈಸ್ ಅನ್ನೋದು ಕಾಲಮ್ಮು, ಪ್ರೈಸ್ ಅನ್ನೋದು ಕಾಲಮ್. ಇಲ್ಲಿ ಆರ್ಡರ್ ಬೈ ಇಸ್ ಅ ಕ್ಲಾಸ್. ಸೊ ಒಂದು ಪರ್ಟಿಕ್ಯುಲರ್ ಆರ್ಡ್ರಲ್ಲಿ ಬೇಕಂದರೆ, ಬಿಕಾಸ್ ನಾನು ಡೇಟಾ ಎಂಟ್ರಿ ಮಾಡಬೇಕಾದ್ರೆ ನಾನು ಆಲ್ಫಾಬೆಟಿಕಲ್ ಆರ್ಡ್ರಲ್ಲೇ ಎಂಟ್ರಿ ಮಾಡಲ್ಲ. ಯಾವ್ಯಾವ ಅಪ್ಲಿಕೇಶನ್ ಬಂತು ನಾನು ಅದೇ ಆರ್ಡ್ರಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತಾ ಇರ್ತೀನಿ. ಓಕೆ, ಬಟ್ ಒಂದು ರಿಪೋರ್ಟ್ ಯಾರನ್ನ ಕೇಳಿದಾಗ ಐ ಕೆನಾಟ್ ಗಿವ್ ಇನ್ ದಟ್ ಮ್ಯಾನರ್, ನಾನೊಂದು ಆರ್ಡ್ರಲ್ಲಿ ಕೊಡಬೇಕು. ಸೊ ಆರ್ಡ್ರಲ್ಲಿ ಹೆಂಗೆ ಕೊಡೋದಕ್ಕೆ ವಿ ವಿಲ್ ಯೂಸ್ ದ ಆರ್ಡರ್ ಬೈ. ಓಕೆ, ಆರ್ಡರ್ ಬೈ ಕ್ಲಾಸ್, ಪ್ರೈಸ್, 2 ಆರ್ಡರ್. ಈ ನಮಗಿರೋದು 2 ಆರ್ಡರ್, ಈದರ್ ಅಸೆಂಡಿಂಗ್ ಆರ್ಡರ್ ಆರ್ ಇನ್ ಅ ಡಿಸೆಂಡಿಂಗ್ ಆರ್ಡರ್. ಬೆಸ್ಟ್ ಎಕ್ಸಾಂಪಲ್ಲು, ನಾವೆಲ್ಲ ಟೀಚರ್ಸ್ ಏನು ಮಾಡ್ತೀವಿ, ಎಕ್ಸಾಮ್ ಆದಮೇಲೆ ಮಾರ್ಕ್ಸ್ ಅನಾಲಿಸಿಸ್ ಮಾಡ್ತೀವಿ. ಸೊ ಮ್ಯಾನ್ಯುಯಲ್ ಶೀಟ್ಸ್ ಇದ್ದಾಗ ಏನು ಮಾಡ್ತೀವಿ, ನಾವು ಕೌಂಟ್ ಮಾಡ್ತೀವಿ ಹೀಗೆ ಅಂತ. ಅದೇ ಸಿಸ್ಟಮಲ್ಲಿ ಇದ್ದಾಗ ಏನು ಮಾಡ್ತೀನಿ, ನಾನು ಅದನ್ನು ಸಾರ್ಟ್ ಔಟ್ ಮಾಡ್ಕೊಬಿಡ್ತೀನಿ. ಟಾಪಿಂದ ಫಸ್ಟಿಂದ ಲಾಸ್ಟ್ಗೆ ಹಾಕೋತೀನಿ, ಅಥವಾ ಲಾಸ್ಟಿಂದ ಫಸ್ಟ್ಗೆ ಹಾಕ್ಕೊಬಿಡ್ತೀನಿ. ಸೊ ನನಗೇನಾದ್ರು ರಿಸಲ್ಟ್ ಅನಾಲಿಸಿಸ್ ಕೇಳಿದ್ರೆ ಪ್ರಿನ್ಸಿಪಲ್ಲು, ಗಿವ್ ಮಿ ದ ರಿಸಲ್ಟ್ ಅನಾಲಿಸಿಸ್ ಆಫ್ ಫಸ್ಟ್ ಇಯರ್ ಆರ್ ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಕೋರ್ಡ್ ಮೋರ್ ದೆನ್ 90%, who have scored more than 80%, who have scored more than 60%. ನನಗೆ ಕ್ವೆರಿ ಗೊತ್ತಿದ್ರೆ ನಾನು ಆರಾಮಾಗಿ ಆರ್ಡರ್ ಬೈ ಹಾಕ್ಬಿಟ್ಟು ಕೊಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಬರುತ್ತೆ. ಓಕೆ, ಇದ್ರದ್ದು ಕೌಂಟ್ ಬೇಕು ಅಂದಾಗ ಮತ್ತೆ ನನಗೆ ಇನ್ನೊಂದಿದೆ, ಐ ಕ್ಯಾನ್ ಯೂಸ್ ಕೌಂಟ್ ಆಫ್ ಫಂಕ್ಷನ್. ಸೆಲೆಕ್ಟಲ್ಲೇ ಮತ್ತೆ ಫಂಕ್ಷನ್ಸ್ನ ಯೂಸ್ ಮಾಡ್ಬೋದು. ಅದು ನೋಡೋಣ ಇವಾಗ ನೆಕ್ಸ್ಟ್. ಸೊ ನೆಕ್ಸ್ಟ್ ಕ್ಲಾಸ್ ಯಾವುದು, ಗ್ರೂಪಿಂಗ್ ಆ್ಯಂಡ್ ಅಗ್ರಿಗೇಷನ್. ಗ್ರೂಪ್ ಬೈ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಇದೆ, ಗ್ರೂಪಿಂಗ್ ಆ್ಯಂಡ್ ಅಗ್ರಿಗೇಷನ್. ಸೊ ದೀಸ್ ಆರ್ ಆಲ್ ದ ಅಗ್ರಿಗೇಟ್ ಫಂಕ್ಷನ್ಸ್. ಈ ಅಗ್ರಿಗೇಟ್ ಫಂಕ್ಷನ್ಸ್ ಎಲ್ಲ
ನಿಮ್ಮ ಎಮ್ ಸಿ ಕ್ಯೂಸ್, ಈ ಅಗ್ರಿಗೇಟ್ ಫಂಕ್ಷನ್ಸು ಫಸ್ಟ್ ರೋ ಆರ್ಡರ್ ಎಲ್ಲ ಎಮ್ ಸಿ ಕ್ಯೂಸಲ್ಲಿ ಬರುತ್ತೆ. ಓಕೆ, ಫಸ್ಟ್ ರೋ ಎಲ್ಲ ಎಮ್ ಸಿ ಕ್ಯೂಸಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಏನಾಗಿದೆ ಸಿಂಟ್ಯಾಕ್ಸ್ ಏನು, ಸೆಲೆಕ್ಟ್ ಕ್ಯಾಟಗರಿ ಕೌಂಟ್ ಆಫ್ ಸ್ಟಾರ್. ನೋಡಿ, ಕ್ಯಾಟಗರಿ ಇಸ್ ಅ ವಾಟ್, ಇಟ್ಸ್ ಅ ಕಾಲಮ್ ವ್ಯಾಲ್ಯೂ. ಕೌಂಟ್ ಆಫ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಗ್ರೂಪ್ ಬೈ ಕ್ಯಾಟಗರಿ ಕೊಟ್ಟಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೋ ಅದನ್ನೆಲ್ಲ ಗ್ರೂಪ್ ಮಾಡಿ ಅದ್ರದ್ದು ಮಾತ್ರ ಕೌಂಟ್ ಕೊಡುತ್ತೆ. ಇಲ್ಲಿ ನೋಡಿ, ಸೆಲೆಕ್ಟ್ ಸಿಟಿ ಕೌಂಟ್ ಆಫ್ ಕಸ್ಟಮರ್ ಐ ಡಿ ಆ್ಯಸ್ ಟೋಟಲ್ ಕಸ್ಟಮರ್ಸ್ ಫ್ರಮ್ ಕಸ್ಟಮರ್ಸ್ ಗ್ರೂಪ್ ಬೈ ಸಿಟಿ. ಸೊ ಈ ಕ್ವೆರಿ ಮೀನಿಂಗ್ ಏನು, ಇಲ್ಲೊಂದು ಸಿಟಿನ ನಾವು ರಿಟ್ರೀವ್ ಮಾಡ್ತಾಯಿದ್ದೀವಿ, ಕೌಂಟ್ ಹೌ ಮೆನಿ ಕಸ್ಟಮರ್ಸ್ ಲೀವ್ ಇನ್ ಈಚ್ ಸಿಟಿ. ಸೊ ಕ್ವೆಶನ್ ಏನಿರೋದು, ಈ ಬೆಂಗಳೂರು ಸಿಟಿಯಲ್ಲಿ ಡಿಫ್ರೆಂಟ್ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಪಾಪ್ಯುಲೇಷನ್ದು ಡೇಟಾ ಕೊಡಿ ಅಂತ ಹೇಳಿದ್ದೀವಿ. ಗೌರ್ಮೆಂಟ್ ಆ್ಯಸ್ ಅ ಡೇಟಾ ಇಲ್ಲಿ ಇಷ್ಟಿಷ್ಟು ಜನ ಇದೆ ಅಂತ ಹಾಕ್ಬಿಟ್ಟಿದ್ದಾರೆ. ಬಟ್ ಇದನ್ನ ಹೆಂಗೆ ರಿಟ್ರೀವ್ ಮಾಡಿರೋದು, ಇದೇ ಕಂಟ್ರಿ. ಸೆಲೆಕ್ಟ್ ಸಿಟಿ ಕೌಂಟ್ ಆಫ್ ಕಸ್ಟಮರ್ ಐ ಡಿಸ್, ನಂಬರ್ ಆಫ್ ಐ ಡಿಸ್ ಆಫ್ ಕಸ್ಟಮರ್ಸ್ ಆ್ಯಸ್ ಟೋಟಲ್ ಕಸ್ಟಮರ್ಸ್ ಫ್ರಮ್ ಕಸ್ಟಮರ್ಸ್ ಗ್ರೂಪ್ ಬೈ ಸಿಟಿ. ಓಕೆ, ಸೊ ಇದು ಸಿಂಟ್ಯಾಕ್ಸ್ ಅದೇ ಇರೋದು, ಸೆಲೆಕ್ಟ್ ಕ್ಯಾಟಗರಿ ಕೌಂಟ್ ಆಫ್ ಸ್ಟಾರ್. ಕ್ಯಾಟಗರಿ ಅಂದರೆ ನನಗೆ ಯಾವ್ದು ಬೇಕು ಅಂತ, ಯಾವ ಪರ್ಟಿಕ್ಯುಲರ್ ಕಾಲಮ್ ವ್ಯಾಲ್ಯೂ ಬೇಕು ಅಂತ, ಫ್ರಮ್ ಟೇಬಲ್ ನೇಮ್ ಗ್ರೂಪ್ ಬೈ ಕಾಲಮ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ distinct function. Clause is used in the select statement. It removes duplicate rows. As the name only tells, duplicate rows. By mistake ನಾನು ಟೈಪ್ ಮಾಡ್ಬೇಕಾದ್ರೆ ಸೇಮ್ ವ್ಯಾಲ್ಯೂಸ್ನ ಟೈಪ್ ಮಾಡಿಬಿಟ್ಟೆ ಅಂತ ಇಟ್ಕೊಳ್ಳಿ. ಸೊ ಡ್ಯೂಪ್ಲಿಕೇಟ್ ರೋಸ್ನ ಡಿಲೀಟ್ ಮಾಡೋದಕ್ಕೆ ವಿ ವಿಲ್ ಗೋ ಫಾರ್ ದ ವಾಟ್ ಫಂಕ್ಷನ್, ಡಿಸ್ಟಿಂಕ್ಟ್ ಫಂಕ್ಷನ್. ಸಿಂಟ್ಯಾಕ್ಸ್ ಏನು, ಸೆಲೆಕ್ಟ್ ಡಿಸ್ಟಿಂಕ್ಟ್ ಕಾಲಮ್ 1 ಕಾಲಮ್ 2 ಫ್ರಮ್ ಟೇಬಲ್ ನೇಮ್. ಅವಾಗ ಏನಾಗುತ್ತೆ, ಅಲ್ಲಿರೋ ಏನಾದರೂ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇದ್ದರೆ ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತೆ. ರಿಮೂವ್ ಆಗಿ ಒಂದು ವ್ಯಾಲ್ಯೂ ಮಾತ್ರ ಬರುತ್ತೆ. ಫಾರ್ ಎಕ್ಸಾಂಪಲ್ 1 1 2 3 4 1 ಎಂಪ್ಲಾಯಿ ಐ ಡಿ 1, ಎಂಪ್ಲಾಯಿ ನೇಮ್ ಎ, ಸ್ಯಾಲ್ರೀಸ್ 50,000, ಈ ಥರ ಒಂದು ಟೇಬಲ್ ಇದೆ ಅಂತ ಇಟ್ಕೊಳ್ಳಿ. 3 60,000, 2 ಬಿ ಸಿ 70,000, 4 3 ಡಿ 80,000. ಸೊ ಇಲ್ಲಿ ನನಗೆ ಎಂಪ್ಲಾಯ್ ಐ ಡಿ ಏನಾಗಿದೆ, ಡೂಪ್ಲಿಕೇಟ್ ಆಗಿದೆ. ವಿಚ್ ಮೀನ್ಸ್ ಎಂಪ್ಲಾಯ್ ಐ ಡಿ ಒಬ್ರಿಗೆ ಒಂದೇ ಕೊಡೋಕ್ಕಾಗೋದು, ಬಟ್ ಇಲ್ಲಿ 2 ಸಲ ರಿಪೀಟ್ ಆಗಿಬಿಟ್ಟಿದೆ. ಸೊ ನಾನು ಏನು ಮಾಡ್ತೀನಿ, ಡಿಸ್ಟಿಂಕ್ಟ್ ಯೂಸ್ ಮಾಡಿದಾಗ ಎಂಪ್ಲಾಯ್ ಐ ಡಿ ಆ್ಯಂಡ್ ಎಂಪ್ಲಾಯ್ ನೇಮ್ ಫ್ರಮ್ ಟೇಬಲ್ ನೇಮ್ ಕೊಟ್ಟಾದಾಗ ಯಾವುದು ರಿಪೀಟ್ ಆಗಿರುತ್ತೋ ಒಂದು ಡಿಲೀಟ್ ಆಗುತ್ತೆ. ಡ್ಯೂಪ್ಲಿಕೇಟ್ ರೋಸ್, ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್, ಸಿಂಪಲಾಗಿ ಹೇಳ್ಬೇಕಂದ್ರೆ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ ಸೇಮ್ ಟೈಮ್ ರಿಪೀಟ್ ಆಗಿಬಿಟ್ಟಿದ್ರೆ ಬೈ ಮಿಸ್ಟೇಕ್ ಎಂಟ್ರಿ ಆಗುತ್ತೆ, ಟೈಪ್ ಮಾಡ್ಬೇಕಾದ್ರೆ ಎಂಟ್ರಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ವಿ ವಿಲ್ ಯೂಸ್ ದ ಡಿಸ್ಟಿಂಕ್ಟ್ ಕಮಾಂಡ್ಸ್. ನೆಕ್ಸ್ಟ್ ನನಗಿರೋದು ಡಿಸ್ಟಿಂಕ್ಟ್ ಕಮೆಂಟ್ ಹೇಗೆ ಯೂಸ್ ಮಾಡ್ತೀವಿ. ಸೊ ಸೆಲೆಕ್ಟ್ ಡಿಸ್ಟಿಂಕ್ಟ್ ಕಾಲಮ್ 1 ಕಾಲಮ್ 2 ಡ್ಯೂಪ್ಲಿಕೇಟ್ ರೋಸ್, ಇದು ರಿಪೀಟ್ ಆಗಿದೆ, ಸಾರಿ. ನೆಕ್ಸ್ಟು ಕ್ಲಾಸಸ್ ಇನ್ ಸೆಲೆಕ್ಟ್. ಆಲ್ರೆಡಿ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಒಂದು ಸಿಂಪಲ್ ಎಕ್ಸಾಂಪಲ್ ಇದೆ ನೋಡಿ. ಡಿಸ್ಟಿಂಕ್ಟ್ ಕಮೆಂಟ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಇದೆ. ಇಲ್ಲಿ ಒಂದು ಟೇಬಲ್ ಇದೆ, ಪ್ರಾಡಕ್ಟ್ಸ್ ಅನ್ನೋ ಟೇಬಲ್ ಇದೆ, 3 ಕಾಲಮ್ ಇದೆ, ಪ್ರಾಡಕ್ಟ್ ಐ ಡಿ, ಪ್ರಾಡಕ್ಟ್ ನೇಮ್ ಆ್ಯಂಡ್ ಕ್ಯಾಟಗರಿ ಇದೆ. ಸೊ ಇಲ್ಲಿ ನಾವೇನು ಸೆಲೆಕ್ಟ್ ಮಾಡಿರೋದು, ಸೆಲೆಕ್ಟ್ ಡಿಸ್ಟಿಂಕ್ಟ್ ಕ್ಯಾಟಗರಿ ಫ್ರಮ್ ಪ್ರಾಡಕ್ಟ್ಸ್. ಸೊ ಇಲ್ಲಿ ಯಾವುದ್ಯಾವ್ದು ರಿಪೀಟ್ ಇದೆ, ಲ್ಯಾಪ್ಟಾಪ್ ಅನ್ನೋದು ರಿಪೀಟ್ ಇದೆ, ಸ್ಮಾರ್ಟ್ಫೋನ್ ಅನ್ನೋದು ರಿಪೀಟ್ ಇದೆ. ಸೊ 3 ಕ್ಯಾಟಗರಿ ನಮ್ಗೆ ಯಾವುದಿರೋದು, 3 ಕ್ಯಾಟಗರಿ ಆಫ್ ಡಿವೈಸು, ಒಂದು ಸ್ಮಾರ್ಟ್ಫೋನು, ಲ್ಯಾಪ್ಟಾಪು ಆ್ಯಂಡ್ ಟ್ಯಾಬ್ಲೆಟ್. ಸೊ ನನಗಿಷ್ಟು ಮಾತ್ರ. ನಿಮ್ಮ ಹತ್ರ ಇವಾಗ ಯಾರೋ ವಾಟ್ ಆರ್ ದ 3 ಟೈಪ್ಸ್ ಆಫ್ 3 ಕ್ಯಾಟಗರಿ ಆಫ್ ಡಿವೈಸಸ್ ಯು ಹ್ಯಾವ್. ನನ್ನ ಹತ್ರ ಇರೋದು 3. ಇಷ್ಟು ಜನ 1000 ತೊಗೊಂಡಿರಲಿ, ಬಟ್ ನನ್ನ ಹತ್ರ ಇರೋದು 3 ಕ್ಯಾಟಗರಿ. ಬಟ್ ಇದನ್ನು ಹೆಂಗೆ ನಾನು ಡಿಸ್ಟಿಂಕ್ಟಾಗಿ ಐಡೆಂಟಿಫೈ ಮಾಡೋದು, ಬಿಕಾಸ್ ಸಿ ದಿಸ್ ಈಸ್ ವೆರಿ ಈಸಿ ವೆನ್ ಐ ಹ್ಯಾವ್ 4 to 5 or 6 or ಮ್ಯಾಕ್ಸಿಮಮ್ 10 ರೆಕಾರ್ಡ್ಸ್ ಇದ್ದಾಗ. ಅದೇ ಥೌಸಂಡ್ಸ್ ಆಫ್ ರೆಕಾರ್ಡ್ಸ್ ಇದ್ದಾಗ ಹೇಗೆ ನಾನು ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ನ ಕೌಂಟ್ ಮಾಡೋದು ಅಂದಾಗ ವಿ ವಿಲ್ ಯೂಸ್ ದ ಡಿಸ್ಟಿಂಕ್ಟ್ ಕ್ಲಾಸ್. ಓಕೆ, ಸೆಲೆಕ್ಟ್ ಡಿಸ್ಟಿಂಕ್ಟ್ ಕಾಲಮ್ ವ್ಯಾಲ್ಯೂ ಯಾವ್ದು ತೊಗೊಂಡಿರೋದು, ಕ್ಯಾಟಗರಿ ಫ್ರಮ್. ಇಲ್ಲಿ ಯಾವುದನ್ನ ರಿಪೀಟ್ ಆಗಿದೆಯಾ, ಇಲ್ಲ, ಎಲ್ಲ ಡಿಫ್ರೆಂಟ್ ಇದೆ. ಇಲ್ಲಿ ಸೇಮ್ ಇದೆ, ಸೊ ಅದನ್ನು ಡಿಸ್ಟಿಂಕ್ಟ್ ಮಾಡಬೇಕು. ಓಕೆ, ಸೊ ಪ್ರಾಡಕ್ಟ್ ಐ ಡಿ 101 ಸ್ಮಾರ್ಟ್ಫೋನ್, 102 ಸ್ಮಾರ್ಟ್ಫೋನು, ಬಟ್ ನನ್ನ ಹತ್ರ ಇರೋದು 3 ಟೈಪ್ ಆಫ್ ಡಿವೈಸ್. ಸೊ ಫ್ರಮ್ ಪ್ರಾಡಕ್ಟ್ಸ್ ಕೊಟ್ಟಾಗ ಸೊ ಏನಾಗುತ್ತೆ, ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಆ್ಯಂಡ್ ಟೇಬಲ್ಲು ಡಿಸ್ಟಿಂಕ್ಟಾಗಿ ಬರುತ್ತೆ. ಸೊ ಎಲ್ಲೆಲ್ಲಿ ಡೂಪ್ಲಿಕೇಟ್ ಇದೆ ಅದು ಡಿಲೀಟ್ ಆಗಿ ಒಂದೊಂದೇ ವ್ಯಾಲ್ಯೂಸ್ ಬರುತ್ತೆ.
ಸೊ ಇದು ರಿಪೀಟ್ ಆಗಿದೆ, ಸಾರಿ. ಹಾಂ, ಸೊ ನೆಕ್ಸ್ಟ್ ಏನಿದೆ ನಮಗೆ, ಸೊ ದೀಸ್ ಆರ್ ಆಲ್ ದ ಫಂಕ್ಷನ್ಸ್, ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಹೇಳಿದ್ನಲ್ಲ. ಆ್ಯಾವ್ರೇಜ್ ಆಫ್ ಕಂಡುಹಿಡಿಯೋದಕ್ಕೆ, ನೋಡಿ ಸಮ್ ಕಂಡುಹಿಡಿಯೋದಕ್ಕೆ, ಸೆಲೆಕ್ಟ್ ಸಮ್ ಆಫ್ ಸ್ಯಾಲ್ರೀಸ್, ಸೆಲೆಕ್ಟ್ ಆ್ಯಾವ್ರೇಜ್ ಆಫ್ ಸ್ಯಾಲ್ರಿ, ಸೆಲೆಕ್ಟ್ ಮಿನಿಮಮ್ ಆಫ್ ಸ್ಯಾಲ್ರಿ, ಸೆಲೆಕ್ಟ್ ಮ್ಯಾಕ್ಸಿಮಮ್ ಆಫ್ ಸ್ಯಾಲ್ರಿ, ಸೆಲೆಕ್ಟ್ ಕೌಂಟ್ ಆಫ್ ಸ್ಯಾಲ್ರಿ, ಕೌಂಟ್ ಆಫ್ ಎಂಪ್ಲಾಯೀಸ್, ಇದನ್ನೆಲ್ಲ ಯೂಸ್ ಮಾಡ್ತೀನಿ. ದೆನ್ ಡೇಟ್ ಬಂದಾಗ ನಾವು ಮಂತು ಇಯರ್ ಇದೆ. ಸೊ ನಾವು ಅಂತ ಕೊಟ್ಟಾಗ ಪ್ರೆಸೆಂಟ್ ಡೇಟ್ ಆ್ಯಂಡ್ ಟೈಮ್ ಕೊಡುತ್ತೆ, ಪ್ರೆಸೆಂಟ್ ಡೇಟ್ ಆ್ಯಂಡ್ ಟೈಮ್ ಕೊಡುತ್ತೆ. ಮಂತ್ ಕೊಟ್ಟಾಗ ಈ ಮಂತ್ ಏನು ಅಂತ ಕೊಡುತ್ತೆ, ಇಯರ್ ಕೊಟ್ಟಾಗ ಯಾವ ಇಯರ್ ತೋರಿಸುತ್ತೆ. ನೆಕ್ಸ್ಟ್ ಅಪ್ಪರ್ ಕೇಸ್ ಕನ್ವರ್ಟ್ ಮಾಡಬೇಕಾದ್ರೆ ಲೋಯರ್ ಕೇಸು, ಲೆಂತ್ ಆಫ್ ದಿ ಎಂಪ್ಲಾಯೀ. ಸ್ಟ್ರಿಂಗ್ ನೋಡಿ, ಸಿಂಗಲ್ ರೋ ಫಂಕ್ಷನ್ಸ್ ವರ್ಕ್ ಆನ್ ಒನ್ ರೆಕಾರ್ಡ್ ಅಟ್ ಅ ಟೈಮ್. ಸೊ ದೀಸ್ ಆರ್ ಆಲ್ ವಾಟ್ ಸಿಂಗಲ್ ರೋ ಫಂಕ್ಷನ್ಸ್. ಇದೆಲ್ಲ MCQಸಲ್ಲಿ ಬರುತ್ತೆ. ಇದು ಎಂಟೈರ್ ಥಿಂಗ್ಸ್ ವಿಲ್ ಕಮ್ಸ್ ಇನ್ MCQ. ಅರ್ಥ ಆಗ್ತಿಲ್ಲ ಸ್ಟೂಡೆಂಟ್ಸ್? ನಿಮಗೆ ಮೇಜರಾಗಿ ಬೇಕಾಗಿರೋದು SQL ಚಾಪ್ಟ್ರಲ್ಲಿ 15 ಮಾರ್ಕ್ಸ್ ಬೇಕೇ ಬೇಕು ಅಂದರೆ ಯಾವುದೇ ಕಾರಣಕ್ಕೂ ಈ ಚಾಪ್ಟರ್ನ ಬಿಡಬೇಡಿ. ಇಟ್ಸ್ ವೆರಿ ವೆರಿ ಈಸಿ. ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆಯಿತಾ, ಇದನ್ನು ರಿಪೀಟ್ ಏನೂ ಇಲ್ಲ. ನೀವು ಇಷ್ಟೊತ್ತು ಸಿಂಟ್ಯಾಕ್ಸ್ಗಳು ತೋರಿಸೋದು, ಆ ಸಿಂಟ್ಯಾಕ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ, ಮತ್ತು ಅದರೊಳಗೆ ಹೆಂಗೆ ಹಾಕುತ್ತೆ ಆ್ಯಂಡ್ ಇಷ್ಟೊತ್ತು ನಾನೆಲ್ಲ ಹೇಳಿದೆ ಹೇಗೆ ವರ್ಕ್ ಆಗುತ್ತೆ ಅಂತ, ಅದನ್ನು ನೆನ್ಪಿಟ್ಕೊಳ್ಳಿ ಸಾಕು. ಈಸಿಲಿ ಯು ಕ್ಯಾನ್ ಸ್ಕೋರ್ 15 on 15 ಮಾರ್ಕ್ಸ್. ಈಗ ನಿಮ್ಗೆ 70ರಲ್ಲಿ 15 ಮಾರ್ಕ್ಸ್ ಬಂದ್ಬಿಡ್ತು ಅಂದರೆ ಇದೊಂದೇ ಚಾಪ್ಟ್ರಿಂದ, ಇನ್ನು ಉಳ್ಕೊಳ್ಳೋದೆಷ್ಟು 55 ಮಾರ್ಕ್ಸಾ? ಇನ್ನು 55 ಮಾರ್ಕ್ಸ್ ಇದೆ. ಇನ್ನು 55 ಮಾರ್ಕ್ಸ್ ನೀವು ಫೈಲ್ ಹ್ಯಾಂಡ್ಲಿಂಗಲ್ಲಿ ಒಂದು 10 ಫೈಲ್ ಹ್ಯಾಂಡ್ಲಿಂಗ್ ಎಷ್ಟು ಮಾರ್ಕ್ಸ್ ಇದೆ? ಫೈಲ್ ಹ್ಯಾಂಡ್ಲಿಂಗ್ ಒಂದು 5 ಮಾರ್ಕ್ಸ್ ಇದೆ. ಫೈಲ್ ಹ್ಯಾಂಡ್ಲಿಂಗ್ ಒಂದು 5 ಮಾರ್ಕ್ಸು, 15 + 5 ಪ್ಲಸ್ ಇನ್ನೂ ಸ್ವಲ್ಪ ಈಸಿಯಾಗಿರೋ ಚಾಪ್ಟರ್ ಯಾವುದು, 10 ಮಾರ್ಕ್ಸು ಸರ್ಚಿಂಗ್ ಆ್ಯಂಡ್ ಸಾರ್ಟಿಂಗು. ಗ್ಯಾರಂಟಿ ಒಂದು ಪ್ರಾಬ್ಲಮ್ ಬರುತ್ತೆ, 5 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಬರುತ್ತೆ, ಮತ್ತು ಬೇಸಿಕ್ ಥಿಯರಿ ಬರುತ್ತೆ, ಆಲ್ಗರಿದಮ್ ಯಾವ್ದಾನ ಒಂದು ಬರೆಯೋದಕ್ಕೆ. 10 ಮಾರ್ಕ್ಸ್ ಬಂತು. 15 + 5 20 + 10 30 30 + 10 40. ನೋಡಿ, ಬರೀ 4 ಚಾಪ್ಟ್ರಿಂದ ನಿಮಗೆ 40 ಮಾರ್ಕ್ಸ್ ಬಂತು. ಬರೀ 4 ಚಾಪ್ಟರ್ ನಾನು ಹೇಳ್ತಿರೋದು. ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಸ್ಟಡಿ ದ ಎಂಟೈರ್ ಥಿಂಗ್. ಬರೀ 4 ಚಾಪ್ಟ್ರಿಂದ 40 ಮಾರ್ಕ್ಸ್ ಇದೆ ಅಂದಾಗ ಇಮ್ಯಾಜಿನ್ ಹೌ ವೆಲ್ ಯು ಕ್ಯಾನ್ ಸ್ಕೋರ್ ಫ್ರಮ್ ನೌ ಓನ್ಲಿ. ಸೊ ಅದಕ್ಕೆ ಏನು ಮಾಡಬೇಕು, ಬೇಸಿಕ್ಸ್ ಸಿಂಟ್ಯಾಕ್ಸ್ಗಳನ್ನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಟ್ ವಿಲ್ ಬಿ ಈಸಿ. ಓಕೆ, ನೆಕ್ಸ್ಟು ಬೇರೆ ಟಾಪಿಕ್ಸಿಂದ ಒಂದು ಶಾರ್ಟ್ ವೀಡಿಯೋಸ್ ಮಾಡ್ತಾ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್.